ನಿಮಿಷ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ತ್ರಿವಿಧಂ ಜೀವಸಂಘಂಚ ಅದಾಗಬೇಕೀಗ. ತ್ರಿವಿಧಂ ಜೀವಸಂಘಂಚ ಪರಮಾತ್ಮಾನಮವ್ಯಯಂ ತೇಷಾಂ ಭೇದಂಚ ಯೇ ಸತ್ಯಂ ವಿದುಃ ಮೋಹವಿವರ್ಜಿತಾಃ. ತ್ರಿವಿಧಂ ಜೀವಸಂಘಂಚ, ಜೀವಗಳ ಸಂಘ ಅಂದರೆ ಗುಂಪು, ಜೀವರ ಗುಂಪುಗಳು ಮೂರು ವಿಧ. ಪರಮಾತ್ಮಾನಂ ಅವ್ಯಯಂ, ಮತ್ತು ಪರಮಾತ್ಮ ಅವ್ಯಯನಾದವನು. ತೇಷಾಂ ಭೇದಂಚ, ಅವರಲ್ಲಿರ್ತಕ್ಕಂಥ ಭೇದವನ್ನು ಸತ್ಯಂ, ಸತ್ಯ ಅಂಥೇಳಿಯೇ ಮೋಹವಿವರ್ಜಿತಾಃ ವಿದುಃ, ಮೋಹಕ್ಕೆ ಒಳಗಾಗದೆ ತಿಳಿತಾರಲ್ಲ, ಅಂದರೆ ಭೇದವನ್ನು ಮೋಹ ಅಂತ ಕರೀತಾರೋ ಅಲ್ಲ, ಭೇದವನ್ನೇ ಸತ್ಯ. ಅಭೇದವೇ ಮೋಹ ಹೊರತು ಭೇದ ಮೋಹ ಅಲ್ಲ. ತೇಯಾಂತಿ ಪರಮಂ ಸ್ಥಾನಂ ವಿಷ್ಣೋರೇವ ಅಚಲಂ ಧ್ರುವಂ. ಅವರೆಲ್ಲ ಎಲ್ಲಿ ಹೋಗ್ತಾರೆ? ವಿಷ್ಣೋ ಪರಮಂ ಸ್ಥಾನಂ ಅಚಲಂ ಧ್ರುವಂ ಯಾಂತಿ. ಅಂದರೆ ಭೇದಜ್ಞಾನದಿಂದನೇ ಮುಕ್ತಿ ಹೊರತು ಅಭೇದ ಜ್ಞಾನದಿಂದ ಮುಕ್ತಿ ಅಲ್ಲ ಎಂಬುದನ್ನು ಧ್ರುವಂ ಗಟ್ಟಿಯಾಗಿ ಹೇಳ್ತಾರೆ. ಜೀವೇಶ್ವರ ಭಿದಾಂ ಭ್ರಾಂತಿಂ ಏಕೇಚಿದಾಹುರ್ ಅಪಂಡಿತಾಃ ಅನಾರತಂ ತಮೋ ಯಾಂತಿ ಪರಮಾತ್ಮ ವಿನಿಂದನಾತ್. ಜೀವೇಶ್ವರ ಭಿದಾಂ ಭ್ರಾಂತಿಂ ಯೇ ಕೇಚಿದಾಹು ಪಂಡಿತಾಃ. ಜೀವೇಶ್ವರ ಭೇದವನ್ನು ಭ್ರಾಂತಿ ಅಂಥೇಳಿ ಕೆಲವರು ಅಪಂಡಿತರು ಹೇಳ್ತಾರಲ್ಲ, ಅದು ಸರಿಯಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ? ಅನಾರತಂ ತಮೋ ಯಾಂತಿ, ನಿತ್ಯವಾದ ತಮಸ್ಸಿಗೆ ಹೋಗ್ತಾರೆ. ಪರಮಾತ್ಮ ವಿನಿಂದನಾತ್, ದೇವರನ್ನು ನಿಂದೆ ಮಾಡಿದ ಪಾಪಕ್ಕೆ ಗುರಿ ಆಗ್ತಾರೆ. ಉತ್ತಮನನ್ನು ಕಡಿಮೆಯವರ ಸಭಾ ಅಂತ ಕೇಳಿದರೆ ಬೈದಾಗಾಯ್ತು, ಹೊಡೆದಾಗಾಯ್ತು. ಒಬ್ಬ ಇವ್ರನ್ನ ಕಮಿಷನರ್ನ ಒಬ್ಬ ಕಾನ್ಸ್ಟೇಬಲ್ ಅಂತ ಕರೆದ್ರೆ, ಕಾನ್ಸ್ಟೇಬಲ್ ಇವ್ರನ್ನ ಅಂತ ಕರೆದ್ರೆ ಗೌರವನ, ಅದು ದೊಡ್ಡ ಅಪರಾಧ. ಒಂದು ಸ್ಟೆಪ್ ಹೆಚ್ಚು ಕಡಿಮೆ ಆದರೂ ಅಪರಾಧ ಆಗುತ್ತೆ. ಹಾಂ, ಏನ ಏನ ವಿಶೇಷವಾಗಿ ನಿಂದೆ ಮಾಡಿದಾಗ ಆಗಲಿಲ್ಲ, ಬರೀ ನಿಂದೆ ಅಲ್ಲ, ವಿಶೇಷ ನಿಂದೆ ಮಾಡಿದಾಗಾಯ್ತು. ಯಾಕೆ? ಸ್ವಲ್ಪ ಕಡಿಮೆ ಅಂದರೆ ಲಕ್ಷ್ಮೀನಾರಾಯಣರ ಸಮ ಅಂದ್ರೇ ಒಪ್ಪೋದಿಲ್ಲ, ಅದು ಎ ವಿ ಸಿಗಳ ಸಮ ಆಗಿಬಿಟ್ರೆ ಆಯಿತಾ? ಅದಕ್ಕೆ ವಿನಿಂದೆ. ಸ್ವಲ್ಪ ಬೈದರೆ ನಿಂದೆ, ಭಾರಿ ಬೈದರೆ ವಿನಿಂದೆ. ಇನ್ನೊಂದು ಹೇಳೋದಾದ್ರೆ ವಿಷ್ಣು, ವಿಷ್ಣು ನಿಂದೆ, ಪರಮಾತ್ಮನಾದ ವಿಷ್ಣುವನ್ನು ನಿಂದನೆ ಮಾಡಿದ್ರಿಂದ ಹಾಗಾಗುತ್ತೆ. ವಿ ಅಂತ ಬಂದರೆ ಸುಲಭವಾದ ಅರ್ಥ ಅದು. ಪರಾಧೀನಶ್ಚ ಬದ್ಧಶ್ಚ, ಯಾತಕ್ಕೆ ತಪ್ಪಾಗತ್ತೆ ಅಂದರೆ, ಜೀವ ಯಾರು? ಪರಾಧೀನಶ್ಚ ಬದ್ಧಶ್ಚ ಸ್ವಲ್ಪ ಜ್ಞಾನ ಸುಖೇಹಿತಃ. ಎಷ್ಟು ಡಿಫ್ರೆನ್ಸ್ ತೋರಿಸ್ತಾರೆ. ಪರಾಧೀನಶ್ಚ ಬದ್ಧಶ್ಚ ಸ್ವಲ್ಪ ಜ್ಞಾನ ಸುಖೇಹಿತಃ. ಸ್ವಲ್ಪ ಜ್ಞಾನ, ಸ್ವಲ್ಪ ಎಲ್ಲ ಲಿಮಿಟೆಡ್. ಅಲ್ಪಶಕ್ತಿ ಸದೋಷಶ್ಚ, ಶಕ್ತಿನೂ ಭಾರಿ ಸ್ವಲ್ಪ, ದೋಷಗಳು ಬೇಕಾದಷ್ಟಿವೆ. ಇವನು ಜೀವಾತ್ಮ. ಇದಿಷ್ಟು ಜೀವನ ಡೆಫಿನೇಷನ್. ಅಲ್ಪಶಕ್ತಿ ಸದೋಷಶ್ಚ ಜೀವಾತ್ಮ ಅನೀದೃಶಃ ಪರಃ ವದತಾತು ತಯೋರೈಕ್ಯಂ. ಪರಮಾತ್ಮ ಅಂತ ಅನೀದೃಶಃ ಪರಃ, ಜಸ್ಟ್ ಆಪೋಸಿಟ್ ಇದಕ್ಕೆಲ್ಲ ಪರಮಾತ್ಮ. ಪರಮಾತ್ಮ ಅಂದರೆ ಜಸ್ಟ್ ಆಪೋಸಿಟ್. ಯಾವುದರಲ್ಲಿ? ಇವರು ಪರಾಧೀನ ಸ್ವತಂತ್ರ, ಬದ್ಧನಾದ ನಿತ್ಯ ಮುಕ್ತ, ಸ್ವಲ್ಪ ಜ್ಞಾನ ಪೂರ್ಣ ಜ್ಞಾನ, ಪೂರ್ಣ ಸುಖ, ಅಪೂರ್ಣ ಶಕ್ತಿ, ನಿರ್ದೋಷ. ಎಲ್ಲ ಆಪೋಸಿಟ್ ತೊಗೊಂಡ್ಬಿಟ್ಟು ಇಷ್ಟು ಆಪೋಸಿಟ್ ಮಾಡ್ಕೋಬೇಕಾಗ ಎಲ್ಲಿ ಇವರಿಬ್ಬರು ವಿರೋಧ. ಬ್ರಹ್ಮವಾಯುಗಳಲ್ಲಿ ಏನೇನೇನೋ ವ್ಯತ್ಯಾಸ ಇಲ್ಲ, ಆದರೂ ಭೇದ ಇದೆ. ಗೊತ್ತಾಯ್ತಾ? ಇವರು ಇಷ್ಟು ವ್ಯತ್ಯಾಸ ಇಟ್ಕೊಂಡು ಅಭೇದ ಹೇಳೋದಾದರೆ
ಏನು ಅರ್ಥ ಇದಕ್ಕೆ? ಇವತ್ತು ಯಾವುದೋ ಒಂದು ಹಾಲನ್ನು ಕನ್ಫ್ಯೂಸ್ ಮಾಡಿಕೊಂಡ, ಸುಣ್ಣ ಹಾಲು ಸರಿ, ತಾರನ್ನ ಹಾಲನ್ನು ಕನ್ಫ್ಯೂಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದು ಬೇರೆ ಪರಿಜ್ಞಾನ ಇರಬೇಕು ಅವನಿಗೆ, ಬಣ್ಣ ಗೊತ್ತಿರಬೇಕಲ್ಲ, ಅದು ಕೂಡ ಗೊತ್ತಿಲ್ಲ. ಅನೀದೃಶ್ಯ, ಈ ದೃಶ್ಯ ಹೀಗಿರುವವನು, ಅನೀದೃಶ್ಯ ಹೀಗಿಲ್ಲದಿರುವವನು, ಹೇಗೆ ಅದು ಪರಾಧೀನ ಇತ್ಯಾದಿ ಆಪೋಸಿಟ್ ಆಗಿರೋನು ಅಂತ ಅರ್ಥ. ಈದೃಶ ಅನೀದೃಶ, ಈದೃಕ್ ಅನೀದೃಕ್, ಹೀಗೆ. ವದತಾತು ತಯೋರೈಕ್ಯಂ ಕಿಂ ತೇನ ಅದುಷ್ಕೃತಂ ಕೃತಂ. ನಾವೇನು ಎಲ್ರಿ ಏನು ತಪ್ಪು ಮಾಡಿದ್ದಾನೆ ಪಾಪ ಅಂದಂತ ತಪ್ಪಿಸ್ಕೋಗ್ಬೇಕಂದ್ರೆ ಇದು ಕಡಿಮೆ ತಪ್ಪ ಅಂತ ಕೇಳ್ತಾರೆ. ಇದು ಕಡಿಮೆ ತಪ್ಪ, ಇದು ಒಂದು ಸ್ವಲ್ಪ ಚೂರು ತಪ್ಪು ಆನ್ಸರ್ ಕೊಟ್ಟರೆ ಫೇಲ್ ಆಗ್ತಾನೆ. 100ಕ್ಕೆ 100 ತಪ್ಪು ಬರೆದ್ರೆ ಅವನಿಗೆ ಅವ್ನು ಫಸ್ಟ್ ರ್ಯಾಂಕ್ ಕೊಡಬೇಕು. ಅವನಿಗಾಗಿದ್ದರೆ ಅವ್ರ ಪ್ರಕಾರ ಫಸ್ಟ್ ರ್ಯಾಂಕ್, ಯಾಕೆಲ್ಲ ಭ್ರಾಂತಿ ಅಂತ ಹೇಳಿದ್ರಿಂದ ಫಸ್ಟ್ ಅಂತ ಒಪ್ಕೋಬೇಕಾಗತ್ತೆ. ಅದು ವರ್ಸ್ಟನ್ನು ಬೆಸ್ಟ್ ಅಂತ ತಿಳ್ಕೊಳಕ್ಕಾಗತ್ತಾ? ಸಾಧ್ಯ ಇಲ್ಲ. ವದತಾತು ತಯೋರೈಕ್ಯಂ ಕಿಂತೇನ ಅದುಷ್ಕೃತಂ ಕೃತಂ. ಅದುಷ್ಕೃತ ಕಿಂತೇನ ಅದುಷ್ಕೃತಂ ಕೃತಂ ಅಂದರೆ ದುಷ್ಕೃತಂ ಕೃತಂ ಅಂತ ಅರ್ಥ. ತಾನಿ ದೃಷ್ಟ್ವಾ ಭ್ರಮಂತ್ ಅಂತರ್ಯಾಮ್ಯೈಕ್ಯವಾಚೀನಿ ವಚನಾನಿಹ ಯಾನಿತು ತಾನಿ ದೃಷ್ಟ್ವಾ ಭ್ರಮಂತೀಹ ಪರಮಾತ್ಮ ಪರಾ ದುರಾತ್ಮಾನೋ ಅಲ್ಪಚೇತಸಃ. ಇತ್ತ ತಪ್ಪು ತಿಳುವಳಿಕೆ ಯಾತಕ್ಕೆ ಬಂತು ಅಂತ ಪ್ರಶ್ನೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ತಾನಿ ಅಂತರ್ಯಾಮಿ ಐಕ್ಯವಾಕ್ಯ ವಚನಾನಿ ಐಕ್ಯವಾಚೀನಿ ವಚನಾನಿ ಇಹ ಯಾನಿತು. ಕೆಲವು ವಾಕ್ಯಗಳಿವೆ, ಅವು ಏನು ಹೇಳಕ್ಕೆ ಕೊಟ್ಟಿವೆ? ಅಂತರ್ಯಾಮಿ ಐಕ್ಯ ಹೇಳೋದಕ್ಕೆ ಕೊಟ್ಟು. ಇವತ್ತು ಬರುತ್ತೆ, ಈಗ ಬ್ರಹ್ಮಸೂತ್ರ ಅದೇ ಬರೋದು ಇವತ್ತು. ಯಾರು ಅಂತರ್ಯಾಮಿ ಐಕ್ಯ ಹೇಳೋದಕ್ಕೆ ಕೊಟ್ಟಿದ್ದಾರೆ. ಇವನೇನು ತಿಳ್ಕೊಂಡ? ವಸ್ತು ವ್ಯಕ್ತಿನೇ ಬಂದು, ನೀವು ನಾವಂತ ದೇಹನ ಕರಿತೀವಲ್ಲ, ದೇಹನೆಲ್ಲ ಕರಿತಿರೋದು ಒಳಗಿನ ವ್ಯಕ್ತಿನ, ಗೊತ್ತಾಯ್ತಾ? ದೇಹಗಳು ಬೇರೆ, ಜೀವಗಳು ಬೇರೆ, ಒಳಗಿರೋ ಪರಮಾತ್ಮ ಮಾತ್ರ ಒಬ್ಬನೇ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿಬಿಟ್ಟು ಭ್ರಾಂತರ. ಅದು ತಾನಿ ದೃಷ್ಟ ಅಂತ ವಾಕ್ಯ ನೋಡಿದರು, ತಪ್ಪು ತಿಳ್ಕೊಂಡ್ಬಿಟ್ರು. ಅದಕ್ಕೆ ಅವರು ದುರಾತ್ಮಾನಃ ಅಲ್ಪಚೇತಸಃ, ದುರಾತ್ಮರು ಅಲ್ಪಚೇತಸರು. ಯಾಕೆಂದರೆ ಯೋಚನೆ ಮಾಡಿದ್ರೆ ತಪ್ಪು ತಿಳ್ಕೊಂಡಿದ್ದ ಅರ್ಥ ಎಲ್ಲ ಸರಿ ಹೇಳಿದ್ರು ಕೇಳೋದಿಲ್ಲ. ಸಾಮಾನ್ಯ ಕೂಡ ತಪ್ಪು ತಿಳ್ಕೊತಾನೆ ಸರ್. ಯಾರು ಗೈಡ್ ಮಾಡ್ತಾರೆ, ಹೋಗ್ರಿ ನೀವು ಯಾರು ಗೈಡ್ ಮಾಡ್ಲಿಕ್ಕೆ ಹೋದವ್ರನ್ನ ಬೈದರೆ ಅರ್ಥ ಆಯ್ತಾ? ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬೈಬೇಕು, ಅದು ತಪ್ಪಾಗಿದೆ. ಇವ್ರ ಪ್ರಕಾರ ಬೈಬೇಕು. ಯತಃ ಸರ್ವಾಂತರತ್ವಾತ್ ಪುರುಷಃ ತು ಅಂತರ್ಯಾಮಿ ನಿಯಾಮಯನ್. ಯಾತಕ್ಕೆ ಅಂತರ್ಯಾಮಿ ಹೇಳಬೇಕು ಅಂದರೆ ಒಳಗೆ ದೇವರಿದ್ದಾನೆಲ್ಲ ಕಡೆ ಸತ್ಯ ಒಪ್ಪಬೇಕದಲ್ಲ ದೇಹದೊಳಗೆ. ತಾನಿ ದೃಷ್ಟ ಭ್ರಮನ್ ದುರಾತ್ಮಾನ್ ಅಸ್ಯಾಸ್ಮಿ. ಏನು ತಿಳ್ಕೊತಾರೆ ಅವರು? ಅಸ್ಯ ಅಸ್ಮಿ ತ್ವಮಹಂ ಸ್ವಾತ್ಮ ಇತಿ ಅಭಿಧಾ ಗೋಚರೋ ಯತಃ. ಅಸ್ಯ ಅಸ್ಮಿ ತಮ್ ಅಹಂ ಸ್ವಾತ್ಮ ಇತ್ಯಾದಿ ಅಭಿಧಾ ಗೋಚರೋ ಯತಃ ಸರ್ವಾಂತರತ್ವಾತ್ ಪುರುಷಸ್ತು ಅಂತರ್ಯಾಮಿ ನಿಯಾಮಯನ್. ಅಸ್ಯ ಅಸ್ಮಿ, ಅವನಿ ನಾನು ಸೇರಿದವನು ಅಂತ ಅರ್ಥ. ಅದೇನಂತ ಹೇಳಿದರು? ತ್ವಮಹಂ ಅಂತ ಹೇಳಿದ್ರು ಅಷ್ಟೇ. ನಾವು ನೀವು ಒಂದೇ ಅಂತ ಹೇಳಿದರೆ ಸಂಬಂಧ ಇದೆ ಅಂತ ಅರ್ಥ, ಪ್ರೀತಿ ವಿಶ್ವಾಸ ಇದೆ ಅಂತ ಹೊರತು ಹಾಗೆ ಒಂದೇ ಅಂತಬಿಟ್ರೆ ಅವನು ಖುಷಿ ಪಟ್ಬಿಟ್ಟ, ಮನೆ ಬರ್ಕೊಡೋದು ಶುರು ಮಾಡೋದು. ಏನು ಮಾಡಿದೆ ಈಗ? ಒಂದು ಅದೇ ಅರ್ಥ ತಿಳ್ಕೊಳ್ಳಿಲ್ಲ. ಯಾಕೆ ತಿಳ್ಕೊಳ್ಳಿಲ್ಲ? ಅವನು ಗೊತ್ತವನು ಪ್ರೀತಿಯಿಂದ ಹೇಳಿದ್ದಾನೆ ಅಷ್ಟೇ ಹೊರತು ಬೇರೆ ಇಲ್ಲ. ಅಸ್ಯ ಅಸ್ಮಿ ತ್ವಂ ಅಹಂ, ನೀನೇ ನಾನು, ಇವನೇ ನಾನು ಸೇರಿದವನು, ಸ್ವಾತ್ಮ ಇದರಲ್ಲಿ ನಮ್ಮವರೇ, ಅಭಿಧಾ ಗೋಚರೋ ಯತಃ. ಇವೆಲ್ಲ ಅಂತರ್ಯಾಮಿ ದೃಷ್ಟಿಯಿಂದ ಹೇಳಿದ ಮಾತುಗಳೇ ಹೊರತು ಅದು ಇಲ್ಲದೆ ಉಪಚಾರದ ಮಾತುಗಳನ್ನ ಏನಂತ ತಿಳ್ಕೊಳ್ಬಾರ್ದು. ಸತ್ಯ ನಿಮ್ಮದೇ ಮನೆ, ಈ ಮಾತನ್ನು ತಪ್ಪು ತಿಳ್ಕೊಂಡು ಎಷ್ಟಾಗುತ್ತೆ, ತಪ್ಪಾಗುತ್ತೆ. ಯಾವ ಕೋರ್ಟಲ್ಲೂ ಸ್ಟ್ಯಾಂಡ್ ಆಗಲ್ಲ ಅದು. ಊಟ ಕೂಡ ಸ್ಪಷ್ಟ ಹೇಳಿದ್ದಾನು ನಮ್ಮ ಮನೆ ಅಂಥೇಳಿ, ಅವ್ರು ಡಕ್ಕು ಬಿಡ್ತಾವೆ, ದಂಡ ಅಂತ ಕೇಳ್ತಾರೆ. ಯಾಕೆ ಹೇಳಿದ್ಮೇಲೆ ಉಪಚಾರ ಅಂತ ಹೆಸರು ಅದಕ್ಕೆ. ಸೆಕೆಂಡರಿ ಸೆನ್ಸಲ್ಲಿ ತೊಗೋಬೇಕೆ ಹೊರತು ಪ್ರೈಮರಿ ಸೆನ್ಸ್ನಲ್ಲಿ ಅಲ್ಲ. ಸರ್ವಾಂತರಾತ್ಮ ಪುರುಷಸ್ತು ಅಂತರ್ಯಾಮಿ ನಿಯಾಮಯನ್. ಎಲ್ಲರೊಳಗೆ ಭಗವಂತ ಇದ್ದಾನಾದ್ರಿಂದಾಗಿಯೇ ಎಲ್ಲ ದೇವರದೇ ಅಂತ ಹೇಳಿದ್ರು. ಎಲ್ಲ ದೇವರದೇನೆ. ಕೆಲವು ಸರ್ತಿ ಒಬ್ಬ ಅಡುಗೆವನೇ ಭಿಕ್ಷೆ ಕರಿತಾನೆ ತಗೊಂಡು ಸ್ವಾಮಿಗಳನ್ನ, ಅಡುಗೆನೂ ಅವನೇ ಮಾಡ್ತಾನೆ, ದೈವತೆ ಅವರು ತಂದಿರ್ತಾರೆ, ಎಲ್ಲ ಅವನೇ ಮಾಡ್ತಾನೆ, ಎಲ್ಲ ಅವನೇ ಅವಂದೇ ಅಂದ್ಬಿಡ್ತಾರೆ. ಕೊನೆಗೆ ಎಲ್ಲ ಅವನೇ ಅಂದ್ಬಿಡ್ತಾರೆ. ಬರೀ ಎಲ್ಲಿಗೆ ಹೋಗೋದು ಬರ್ತಾ ಅದು ಮೊದಲು ಅವನದೇ ಅಂತಾರೆ, ಆಮೇಲೆ ಹೇಳ್ತಾ ಅವನೇ ಅಂದ್ಬಿಡ್ತಾರೆ. ಅವನೇ ಶಬ್ದಕ್ಕೆ ಏನರ್ಥ? ಅವನದೇ ಅಂತ ಅರ್ಥ. ಅದಕ್ಕೆ ಅದೇ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಂ ಅಂದ್ರೇನು? ವಾಸುದೇವ ಸರ್ವಾಂತರ್ಯಾಮಿ ಅಂತ ಅರ್ಥ. ಅದಕ್ಕೆ ಇವರೇನು ಅರ್ಥ ಮಾಡಿಕೊಂಡ್ರು? ಅವನೇ ಸರ್ವ ಅಂತ ತಿಳ್ಕೊಂಡ್ಬಿಟ್ರು. ಸರ್ವದಲ್ಲಿ ಏನೇನು ಸೇರುತ್ತೆ? ನೋಡೋದಕ್ಕೆ ಭಾರಿ ಹೊಡೆದಾಗ ಕಾಣಿಸ್ತದೆ, ಬೈದಾಗ ಕಾಣಿಸ್ತದೆ. ಆ್ಯಕ್ಚುಲಿ ಬೈಯೋದು ಜಡವಸ್ತುನ ಅವನೇನ ಆಗಿದ್ದರೆ, ಕೆಟ್ಟ ಪದಾರ್ಥನ ಅವನೇನಾ, ರಕ್ತ ಮಾಂಸಾದಿಗಳು ಅವನೇನಾ, ಎಷ್ಟು ತಪ್ಪಾಗೋದಿಲ್ಲ. ಅದು ಹೊಗಳಿಕೆ ಅಲ್ಲ. ಆಗ ತೀರ ಬಿಡ ಮಾರಾಯ, ಬೈಸ್ಕೊಳ್ಬಿಟ್ಟು ಹೋಗ್ಬೇಕಾಗುತ್ತೆ. ಅವರೇ ಹೇಳ್ತಾರೆ, ಟೂ ಮಚ್ ಹೇಳ್ಬೇಡ, ಬಿಟ್ಟುಬಿಡು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂಡು ಹೇಳಿದರೆ ಸರಿ, ಇಲ್ದವ್ರು ಹೇಳಿದ್ದೆ ಯಾವ್ದಕ್ಕೆ ಕಾರಣ ಆಯ್ತದೆ? ಆ್ಯಕ್ಚುಲಿ ನಿಂದೆ ಐತೆ ಹೊರತು ಸ್ತುತಿ ಆಗಲೇ ಇಲ್ಲ. ಸರ್ವಾಂತರತ್ವ ಪುರುಷಸ್ತು ಅಂತರ್ಯಾಮಿ ನಿಯಾಮಯನ್ ಅಥೋ ಭ್ರಮಂತಿ ವಚನೈ
ಆಸುರಾಹ ಮೋಹಯತ್ ಪರೈ ಮೋಹ ತತ್ಪರೈ ಇವರೆಲ್ಲ ಮೋಹಕ್ಕೆ ಒಳಗಾದವರಾದ್ದರಿಂದ ಅಂಥ ವಾದಗಳು. ಆಸುರಾಹ ಅಂದ್ರೇನು? ಆಸುರಿ ಸಂಪತ್ತಿನವರು ಅಂತ. ದೈವಿ ಸಂಪತ್ತು ಆಸುರಿ ಸಂಪತ್ತಿನ ಜನ. ಹಸುರು ಅಂದರೆ ಎಷ್ಟೋ ಜನ ಹಸುರು ಅಲ್ಲ, ಅವರೆಲ್ಲ ನಮ್ಮೆದುರಿಗೆ ಓಡಾಡ್ತಾರೆ, ಹಸುರು ಯಾರು ಅಲ್ಲ ಅವರು. ಬಟ್ ಸ್ವರೂಪತಃ ಏನಾಗಿದ್ದಾರೆ? ಆಸುರಿ ಸಂಪತ್ತಿನವರು ಅಂತ ಅರ್ಥ. ತನ್ಮೋಹನೆ ಪರಾ ಪ್ರೀತಿ ದೇವಾನಾಂ ಪರಮಸ್ಯ ಚ. ಅಲ್ಲ ಇದ್ದಾರಲ್ಲ ಕರೆದು ಭಾಳ ಹಿತ ಬುದ್ಧಿ ಹೇಗೂ ತತ್ವಾಭಿಮಾನ ದೇವತೆಗಳು ಎಂಥವ್ರವರು? ಪ್ರೇರಕರು. ಒಳ್ಳೆ ಬುದ್ಧಿ ಕೊಡಬಾರದು ಅಂದರೆ ಇಲ್ಲ. ಯಾತಕ್ಕೆ? ದೇ ಎಂಜಾಯ್ ಇಟ್. ಯಾತಕ್ಕೆ? ದುಷ್ಟರಿ ಮೋಹ ಮಾಡೋದು ಅಂದರೆ ಏನು? ಗುಣ ಅದು. ದುಷ್ಟರಿ ಮೋಹ ಮಾಡೋದು ಗುಣ. ಸಜ್ಜನರಿ ಮೋಹ ಮಾಡಿದರೆ ದೋಷ. ಅರ್ಥ ಆಯ್ತಾ? ನಿಕೃತ್ಯ ನಿಕೃತಿಂ ಹನ್ಯಾತ್. ಮೋಸಗಾರನಿಗೆ ಮೋಸ ಮಾಡೋದೇ ಗುಣ ಹೊರತು ಅವನಿಗೆ ಸರಿಯಾಗಿ ನಡ್ಕೊಂಡ್ರೆ ತಪ್ಪದು. ತನ್ಮೋಹನೆ ಪರಾಪ್ರೀತಿ ದೇವಾನಾಂ ಪರಮಸ್ಯ ಚ ಅಥೋ ಮಹಾಂಧಕಾರೇಶು ಪತಂತಿ ಅಜ್ಞಾನಮೋಹಿತಾ ಇತ್ಯಾದಿ. ಅದರ ಫಲ ಏನು ಅಂದರೆ ಮೊದಲೇ ಅಂಧಕಾರ ಬೀಳೋದು, ಮಹಾಂಧಕಾರಕ್ಕೆ ಹೋಗಿ ಬಿಡ್ತಾರೆ. ಪತಂತಿ ಅಜ್ಞಾನ ಪತಂತಿ ಪತಂತಿ ಮೇಲಕ್ಕೆ ಹೋಗಿ ಮೋಕ್ಷಕ್ಕೆ ಪತಂತಿ ಅಂತ ಯಾರು ಹೇಳೋದಿಲ್ಲ. ಮುಕ್ತಿ ಪತಂತಿ ಅಂತ ಹೇಳೋದಿಲ್ಲ. ಏನಂತಾರೆ? ಮೇಲೆ ಹೋಗ್ತಾರೆ ಅಂತ ಹೇಳ್ತಾರೆ. ಬಿದ್ದಾನೆ ಬಿದ್ದ ಅಂತ. ಎದ್ದ ಅಂಬೋದಕ್ಕೂ ಬಿದ್ದು ಎಷ್ಟು ವ್ಯತ್ಯಾಸ ಇದೆ. ಪತಂತಿ ಬಿದ್ದು ಹಾಳಾಗಿ ಹೋಗ್ತಾರೆ. ಬರೀ ಹೋಗ್ತಾರೆ ಅಂದರೆ ಬೈದಾಗತ್ತೆ. ಪತಂತಿ ಅಂದರೆ ಏನಾಗ? ನಡೆದೋದ ಏನೋ ಬಿದ್ದ ಅವು ಏನಾಯಿತು ಅಂತಾರೆ ತಕ್ಷಣ. ನಡ್ಕೊಂಡು ಹೋದ ಏನು ಅಂಬೋದಿಲ್ಲ. ಬಿದ್ದ ಅಂದ ತಕ್ಷಣ ಅವನಿಗೆ ಪೆಟ್ಟು ಬಿತ್ತು, ಅನಾರ್ಥ ಆಯಿತು, ಏನು ಬೇಕಾದ್ರೂ ಆಗ್ಬೋದು. ಅಥೋ ಮಹಾಂಧಕಾರೇಶು ಪತಂತಿ ಅಜ್ಞಾನಮೋಹಿತ ಇತ್ಯಾದಿ. ಇಷ್ಟೊತ್ತು ಹೇಳಿ ಎಲ್ಲ ವಿಷಯಗಳಿಗೂ ಪ್ರಮಾಣ ಇದೆ ಇದರೊಳಗೆ. ಸರಿಯಾಗಿ ವಾಕ್ಯ ಓದ್ಕೊಂಡ್ಬಿಟ್ರೆ ಯಾವ ಮಹಾಸಂಹಿತಾಯಾಂಚ. ಎಲ್ಲಿ ವಾಕ್ಯ ಇದು? ಮಹಾಸಂಹಿತೆಯ ವಾಕ್ಯ ಹೀಗಿದೆ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ಗುಣಾ ತೈರ್ಯುಕ್ತಃ ಪರಃ ಪುರುಷ ಏಕ ಇಹಾಸ್ಯಥತ್ತೇ ಸ್ಥಿತ್ಯಾದಯೇ ಹರಿವಿರಿಂಚಿ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂ ಸ್ಯುಃ. ಸತ್ವಂ ಇದೆಲ್ಲ ದಾಸರು ಹಾಗೆ ಬರೆದಿದ್ದಾರೆ. ಹೇಳ್ತೇನೆ ಯಾವುದು ಅಂತ. ಸತ್ವಂ ರಜಃ ತಮ ಇತಿ ಪ್ರಕೃತೇ ಗುಣಾ. ಗುಣಗಳಿಗೆ ಮೂರು, ಪ್ರಕೃತಿಗೆ ಮೂರು ಗುಣಗಳಿವೆ. ಏನಂತ? ಇದೇ ವಾಕ್ಯ ಭಗವದ್ಗೀತೆಯಲ್ಲಿ ಬಂದರು. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ. ಅದೇ ಮಾತು ಎಲ್ಲಿ ಹೋದ ಶಾಸ್ತ್ರಗಳಲ್ಲಿ ಏನಿಲ್ಲ, ಪೂರ್ತಿ ಹೊಂದಾಣಿಕೆ. ಅದಕ್ಕೆ ತತ್ವ ಸಮನ್ವಯಾತ್ ಅಂತ ಕರ್ತ. ಇದು ನೋಡಿದಾಗಲೇ ಗೊತ್ತಾಗುತ್ತೆ. ಒಬ್ಬರೇ ಬರೆದಿರಬೇಕು, ಒಂದೇ ತಿಳುವಳಿಕೆಯವರು ಬರೆದಿರಬೇಕು ಅಂಥೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಬ್ರಾಂಡ್ ಸೇಮ್ ಬ್ರಾಂಡ್ ಅಂತ ಹೇಳೋದಿಲ್ಲ. ಆ ರೀತಿ ಆಯಿತು. ಸತ್ವಂ ರಜಃ ತಮಃ ಇತಿ ಪ್ರಕೃತೇ ಗುಣಾ. ಪ್ರಕೃತಿಯ ಗುಣಗಳು ಇವಿಷ್ಟು ಕೂಡ. ಯುಕ್ತಃ ಪರಃ ಪುರುಷಃ ಏಕ ಇಹಾಸ್ಯಥತ್ತೇ. ಅವುಗಳನ್ನು ಕೂಡಿದ ಪರಪುರುಷ ಅಂದ್ರೇನು? ಕೂಡಿದ ಅಂದ್ರೇನು? ಅವುಗಳಿಗೆ ಸ್ವಾಮಿಯಾಗಿ ಕೂಡಿದ ಅಂತ ಅರ್ಥ. ಹಗ್ಗ ತೊಗೊಂಡಿದ್ದಾನೆ ತಾನು ಕಟ್ಕೊಳ್ಳೋಕ್ಕಲ್ಲ. ಯಾರು ಕಟ್ಕೊಳ್ಳೋಕ್ಕೆ? ಹಗ್ಗ ಕೈಲಿ ಹಿಡ್ಕೊಂಡಿದ್ದಾನೆ ಏನರ್ಥ? ಹಗ್ಗ ಅವನಧೀನ ಅಂತ ಅರ್ಥ. ಇವೆಲ್ಲ ಪ್ರಕೃತಿಯ ಗುಣಗಳು. ಪ್ರಕೃತಿಯೆಲ್ಲ ಯಾರಧೀನ? ದೇವ್ರ ಕೈಲಿದೆ. ಯಾತಕ್ಕೆ ತಂದಿದ್ದಾನೆ? ಅದನ್ನು ಕಟ್ಟೋದಕ್ಕೋಸ್ಕರ. ಯಾರನ್ನು ಕಟ್ಟಬೇಕು? ಯಾರು ಅಪರಾಧಿಗಳು ಅವ್ರನ್ನ ಕಟ್ಟಬೇಕು. ಕರ್ಕೊಂಡೋದೆಲ್ಲ ಇದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಕಾನ್ಸೆಪ್ಟ್ ಇದು. ಅವ್ರು ಸನ್ಮಾನ ಮಾಡಿ ಕರ್ಕೊಂಡು ವೆಹಿಕಲ್ ಕರ್ಕೊಂಡು ಹೋಗಿ ನೋಡಿದ್ರೆ ಅಂತ ಹೇಳಿದ್ರೆ ಗೊತ್ತು, ಕೈಗೇರು ಹಾಕಿದ್ರೆ ನೋಡಿದೆ ಅಂತ ಕೇಳ್ತಾರೆ. ಅಜ್ಞಾನ ಮೋಹಿತಾ ಇಹ ಅಸ್ಯ ಧತ್ತೆ. ಪರಮಾತ್ಮ ಏನು ಮಾಡ್ತಾನೆ? ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಏನೈತಿ? ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ತಕ್ಕಂತೆ ಹರಿ ವಿರಿಂಚ ಹರೇತಿ ಸಂಜ್ಞಾ. ಹರಿ ಹರ ಬ್ರಹ್ಮ. ಹರಿ ಸೃಷ್ಟಿಕರ್ತ ಆ ರೂಪದಿಂದ, ಹರ ರುದ್ರದೇವರಲ್ಲಿ ಲಯಕರ್ತ, ಸೃಷ್ಟಿ ಬ್ರಹ್ಮದೇವರಲ್ಲಿ. ಅದಕ್ಕೆ ಹರಿ ವಿರಿಂಚಿ ಹರೇತಿ ಸಂಜ್ಞಾ. ಹರಿ ವಿರಿಂಚ ಹರ. ಹರಿ ಸರ್ವೋತ್ತಮ, ವಿರಿಂಚ ಜೀವೋತ್ತಮ, ಆಮೇಲೆ ಹರ. ತಾರತಮ್ಯ ಹೇಗಿದೆ ನೋಡಿ. ಹರಿ ವಿರಿಂಚ ಹರ. ಒಂದು ನಿಯಮ ಇದೆ. ಒಂದು ಯಾವಾಗಲೂ ಕೂಡ ಅಲ್ಪಾಕ್ಷರದ ಮೊದಲು ಹೇಳಬೇಕು ಅಂತ. ಆನೆ ಕುದುರೆ ಅಂತ, ಕುದುರೆ ಆನೆ ಅಂತ ಕರೆಯೋದಿಲ್ಲ. ಅದು ಯಾರು ವ್ಯಾಕರಣ ಓದಿಲ್ಲ. ಸಹಜವಾಗಿ ಮಾತಾಡೋದು ಹಾಗೆ. ವ್ಯಾಕರಣ ನೋಡ್ಕೊಂಡು ಯಾರು ಮಾತಾಡೋದಿಲ್ಲ. ಮಾತಾಡೋದು ನೋಡಿಕೊಂಡೇ ವ್ಯಾಕರಣ ಮಾಡೋದು. ಅರ್ಥ ಆಯ್ತಾ? ವ್ಯಾಕರಣಕ್ಕೆ ತಕ್ಕಂತೆ ಮಾತಾಡೋದು ಮುಂದೆ ಕಲಿತಾಗ. ವ್ಯಾಕರಣ ಸೃಷ್ಟಿ ಮಾಡೋದು ಹೇಗೆ? ಮಾತಾಡಿ ನೋಡಿಕೊಂಡೇ ವ್ಯಾಕರಣ ಬರೆಯೋದು. ಪ್ರಯೋಗ ಶರಣ ವೈಯಾಕರಣ ಅಂತ ಮಾತಿದೆ. ಪ್ರಯೋಗ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಿಯಮ ಮಾಡಬೇಕು ಹೊರತು ಬೇರೆ ಅಲ್ಲ. ಇಲ್ಲಿ ನೋಡಿ ಏನಾಗಿದೆ. ಸ್ಥಿತ್ಯಾದಯೇ ಹರಿ ವಿರಿಂಚ ಹರ. ಹರಿ ಹರ ವಿರಿಂಚ ಅಂತ ಹೇಳಬೇಕಿತ್ತು. ಅದಕ್ಕೆ ಇನ್ನೊಂದು ಸೂತ್ರ ಇದೆ. ಒಂದು ಸೂತ್ರ ಏನು ಹೇಳುತ್ತೆ? ಸ್ವಲ್ಪ ಅಕ್ಷರಗಳ ಪದ ಮೊದಲು ಹೇಳಬೇಕು. ಇನ್ನೊಂದು ಸೂತ್ರ ಹೇಳುತ್ತೆ ಅಭ್ಯರಿಹಿತ ಪೂರ್ವ. ಯಾವ ಶ್ರೇಷ್ಠವನ್ನು ಮೊದಲು ಹೇಳಬೇಕು ಅಂತ ಹೇಳ್ತಾ ಮೊದಲು ಹೇಳಬೇಕಾದ್ರೆ. ಯಾತಕ್ಕೆ? ಇವತ್ತು ಸುಮ್ಮನೆ ಲಿಸ್ಟ್ ಕೊಡಬೇಕಾದ್ರೆ ರೋಲ್ ಕಾಲ್ನಲ್ಲಿ ಆಲ್ಫಾಬೆಟಿಕಲ್ ಆರ್ಡರು, ಮೆರಿಟ್ನಲ್ಲಿ
ಆಲ್ಫಾಬೆಟಿಕಲ್, ಅದರಲ್ಲಿ ಆಲ್ಫಾಬೆಟಿಕಲ್ ಬೇಕು ಕೊಡ್ಬೋಬೇಕಾದ್ರೆ, ಆದರೆ ಅದರಲ್ಲೂ ಕೂಡ ಒಂದೇ ರ್ಯಾಂಕ್ ಬಂದರೆ ಆಲ್ಫಾಬೆಟಿಕಲ್, ಇಲ್ಲದೆ ಹೋದರೆ ಬೇರೆಯೇ ಹಾಕ್ಬೇಕು. ಅದರಿಂದ ಇಲ್ಲಿ ಹೇಳ್ತಿರೋದು ಅವ್ರ ಯೋಗ್ಯತೆ ಹೇಳೋದಕ್ಕೋಸ್ಕರವಾಗಿ ಹರಿ ವಿರಿಂಚಿ ಹರೇತಿ ಸಂಜ್ಞಾ ಶ್ರೇಯಾಂಸಿ ಅವರಿದ್ದಾರೆ. ಅವರೊಳಗೆ ಪರಮಾತ್ಮ ರೂಪಗಳಿಂದ ನಿಂತು ಕೆಲಸ ಮಾಡಿಸ್ತಾರೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ದೇವರಿಗೂ ಕೂಡ ಒಂದು ಬ್ರಹ್ಮರೂಪ ಅಂತಿದೆ, ಶಿವರೂಪ ಅಂತಿದೆ. ಎಲ್ಲಿ ಬಂದಿದೆ ಅದೆಲ್ಲ ಅರ್ಥೋಯ್ತು? ಎಲ್ಲಿ ಬರೀಬಾರ್ದು, ಭಾಳ ಇಂಪಾರ್ಟೆಂಟ್ ಅದು. ಸಾಮಾನ್ಯವಾಗಿ ಒಂದು ಮಾತಿದೆ ಎಷ್ಟೋ ಕಡೆಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ಶಾಸ್ತ್ರ ಹೇಳಿಬಿಡ್ತಾರೆ ಕೆಲವು ಕಡೆಗೆ. ಆದರೆ ಯಾರು ಅಂತಲ್ಲಿ ಹೇಳಿದ್ದಾರೆ, ಮರ್ತ್ಬಿಡ್ಬಾರ್ದು, ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದು ಕನ್ಫ್ಯೂಷನ್ ಆಗೋದು ಅಂಥದ್ರಲ್ಲಿ. ವಾಸುದೇವ ರೂಪದಿಂದ ಮಾಯಾ ರೂಪದಲ್ಲಿ ಪರಮಾತ್ಮ ತಾನೇ ಹುಟ್ಟುತ್ತಾನೆ, ಅರ್ಥ ಆಯ್ತಾ? ತನಗೆ ತಾನೇ ಮಗನಾಗ್ತಾನೆ. ಅವು ಮೂರು ರೂಪದಲ್ಲಿ ಬರ್ತಾನೆ. ಆ ಮೂರಕ್ಕೆ ಏನಂತ ಹೆಸರು? ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರು, ಗೊತ್ತಾಯ್ತಾ? ಅದು ಎಲ್ಲೆಲ್ಲಿ ತ್ರಿಮೂರ್ತಿ ಐಕ್ಯ ಹೇಳಿರ್ತಾರೋ ಈ ರೂಪಗಳಿಗೆ ಐಕ್ಯ, ಅದು ಒಂದೇ ರೂಪಗಳಿಗೆ ಐಕ್ಯ ಹೊರತು ಇದಕ್ಕಲ್ಲ ಐಕ್ಯ ಹೇಳಿರ್ತಾರೆ. ಇವರು ಬೇರೆ ಅವರು ಬೇರೆ. ಅದು ಸ್ಪಷ್ಟವಾಗಿ ಅದು ಆಚಾರ್ಯ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. 3ನೇ ಅಧ್ಯಾಯ ಸರಿ ಓದಿ ಸರಿಯಾಗಿ, ಇನ್ನೊಮ್ಮೆ ಓದಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಆಧಾರನೂ ಕೊಟ್ಬಿಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಐಕ್ಯ ಹೇಳಿ, ಉದಾಹರಣೆ ಒಂದು ಮಾತಿದೆ, ಓಂ ಅಂತಿದೆ. ಓಂ ಏನಿದೆ? ಆ ಉ ಮ ಮೂರಿದೆ. ಮೂರು ಸೇರಿ ಏನಾಯಿತು? ಓಂ ಅಂತಾಯಿತು. ಅದಕ್ಕೆ ಹರಿಹರ ಬ್ರಹ್ಮ ಒಂದೇ ಅಂತ ಹೇಳಿಬಿಟ್ಟು ಇದು ಕರೆಕ್ಟ್ ಇದೆ. ಯಾವುದು ದೇವರ ರೂಪಗಳು ಹೇಳ್ತಿರೋದು ಇದು, ಇವ್ರಿಗೆ ಹೇಳ್ತಿರೋದಲ್ಲ. ಅರ್ಥ ಆಯ್ತು? ಇವ್ರಿಗೆ ಹೇಳ್ತಿರೋದಲ್ಲ. ಈ ರೂಪಗಳಿಗೂ ಅತ್ಯಂತ ಭೇದ. ಆ ರೂಪಗಳ ಕನ್ಫ್ಯೂಷನ್ ಇದು. ಅಲ್ಲಿ ಹೇಳಿದ್ದು ತತ್ವ, ಇವು ತಿಳ್ಕೊಳ್ಳೋದು ಭ್ರಾಂತಿ. ಇದು ಪದಗಳವೇ, ವಿಷಯ ಬೇರೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ಐಕ್ಯ ಹೇಳಿರ್ತಾರೋ ಅದು ಅತ್ಯಂತ ವೇದವಾಕ್ಯಗಳಲ್ಲಿ ಐಕ್ಯ ಹೇಳಿದ್ದಾರೆ ಅಂದರೆ ಈ ಅರ್ಥದಲ್ಲಿ ಹೇಳಿದ್ದಾರೆ. ಅದೇ ವೇದವಾಕ್ಯನ ಆಚಾರ್ಯ ಕೋಟ್ ಮಾಡ್ತಾರೆ. ದೇವರು 3 ರೂಪಗಳಿವೆ ಅಂತ ಓದೋಯ್ತಾರೆ. ಏನು ಬರುತ್ತೆ? ಚತುರ್ಥ ಭಾಗವತಲ್ಲಿ ಬಂದಿಲ್ಲ, ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಅದನ್ನು. ಇಲ್ಲೇ ಈ ವಾಕ್ಯ ಬಂದಿರೋದು ಇದೇನೆ, ಪರಮಾತ್ಮನಿಗೆ 3 ರೂಪಗಳಿವೆ, ಗೊತ್ತಾಯ್ತಾ? ಹರಿಹರ ಬ್ರಹ್ಮ ಅಂಥೇಳಿ 3 ರೂಪ. ಅದು ಬೇರೆ. ಅಲ್ಲಿ ಬಂದು 3 ಜನ 3 ಮಕ್ಕಳು ಹುಡ್ತಾರೆ. ಇವರು ಐಕ್ಯಲ್ಲಿ ಹೇಳಿದ್ದಾರೆ, ಅಲ್ಲಿ ಐಕ್ಯ ಹೇಳಿದ್ದಾರೆ. 3 ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಐಕ್ಯಲ್ಲಿ ಬಂತು. ಐಕ್ಯ ಅಂತ ತಿಳ್ಕೊಂಡವ್ರು ಭ್ರಾಂತಾರೆ ಹೊರತು 3 ಮಕ್ಕಳ ಕಥೆ ಅಲ್ಲೇ ಹೇಳ್ತಾರೆ. ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಹೇಳಿದ್ದಾರೆ. ಈಗ ಶ್ರೇಯಾಂಶಿ ತತ್ರ ಖಲು ಸತ್ವತನೋ ನೃಣಾಂಶಿವು. ಅದು ಸತ್ವತನು ಅಂದರೆ ಯಾವುದು? ಸತ್ವರೂಪ ಅಂದರೆ ವಿಷ್ಣು ರೂಪ, ರಜೋರೂಪ ಅಂದರೆ ಬ್ರಹ್ಮರೂಪ, ತಮೋರೂಪ ಅಂದರೆ ರುದ್ರರೂಪ. ಅದರಲ್ಲಿ ಉಪಾಸನೆ ಮಾಡಬೇಕಾದ್ರೆ ಮುಕ್ತಿಗೆ ಯಾವುದನ್ನು ಮಾಡಬೇಕು ಅಂದರೆ ಹರಿರೂಪನೇ ಮಾಡಬೇಕು. ಯಾಕೆ? ಸ್ಥಿತಿ ರೂಪ ಅದು. ಮುಕ್ತಿ ಅಂದರೆ ಏನು? ಶಾಶ್ವತ ಸಲ್ಲೋಕದಲ್ಲಿ ಸ್ಥಿತಿ, ಅದು ಶಾಶ್ವತ ಸ್ಥಿತಿ. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ಆದ್ದರಿಂದ ಆ ರೂಪದಿಂದನೇ ಮುಕ್ತಿ ಕೊಡ್ತಾನೆ ಅಂತ ಅರ್ಥ. ಇಂಥ ವಾಕ್ಯಗಳಲ್ಲಿ ಆಚಾರ್ಯ ಬಿಟ್ಟು ಶುರು ಎಷ್ಟು ಇಮ್ಮಿಡಿಯೇಟ್ ಕೊಟೇಶನ್ ಕೊಡ್ತಾರೆ ನೋಡಿ. ವಿಷ್ಣುರೇವ ತ್ರಿಸಂಜ್ಞಾ, ಸೇಮ್ ಅಲ್ಲಿ ಹೇಳಿದ್ದು ಕೊಟೇಶನ್ ಇದು. ಏನಂತ? ವಾಮನ ಪುರಾಣೇ ಚ, ವಾಮನ ಪುರಾಣದಲ್ಲಿ ಬಂದಿದೆ. ಏನಂತ? ಬ್ರಹ್ಮ ವಿಷ್ಣು ಈಶರೂಪಾಣಿ ತ್ರೀಣಿ ವಿಷ್ಣೋರ್ ಮಹಾತ್ಮನಃ. 3 ವಿಷ್ಣು ರೂಪಗಳೇ. ಇವರೇಂತ ಈ ಬ್ರಹ್ಮ ಈ ವಿಷ್ಣು ಶಿವ, ಅದು ತಪ್ಪದು. ವಿಷ್ಣುವನ್ನೇ 3 ರೂಪಗಳಿವೆ. ವಿಷ್ಣು ಅರ್ಜುನ ಸ್ತೋತ್ರ ಮಾಡ್ತಾನೆ. ವಾಯುರ್ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ವಾಯು ಯಮ ಅಗ್ನಿ ಎಲ್ಲ ನೀನೇನೆ. ಅವರ ರೂಪದ ವಾಯು ರೂಪದಿಂದ ವಾಯುದೇವರಲ್ಲಿ, ಯಮ ರೂಪದಿಂದ ಯಮದೇವರಲ್ಲಿ, ಆ ರೂಪದಿಂದನೇ ಇದ್ದಾನಾದ್ದರಿಂದ ಯಮಾಂತರ್ಗತ ಯಮರೂಪಾಯ ವಿಷ್ಣವೇ ನಮಃ. ಬೇರೆ ರೂಪ ಗೊತ್ತಿಲ್ಲ ಹೋದಲ್ಲ, ಅದನ್ನೇ ಹೇಳಿಬಿಟ್ರು ಮುಗಿದು. ಯಮಃ ವಿಷ್ಣು ಸಹಸ್ರ ಬಂದಿಲ್ಲ, ಯಮ ಅಂತ ರೂಪ ಇದೆ. ನಿಯಮೋ ಯಮಃ ವಿಷ್ಣು ಸಹಸ್ರನಾಮದಲ್ಲಿರೋದ್ರಿಂದ ಏನು ಗೊಂದಲನೇ ಇಲ್ಲ. ನಾವು ಗೊಂದಲ ಮಾಡ್ಕೋಬಾರ್ದು ಅಷ್ಟೇ. ಸರಿಯಾಗಿ ಬಿಚ್ಚಕ್ಕೆ ಬರುತ್ತೆ, ಗಂಟೆ ಕೆಡಿಸಿಬಿಟ್ಟು ಜನವಾರ ಹರ್ಕೊಂಡ್ಬಿಡ್ತಾರಲ್ಲ ಹಾಗೆ. ಅವ್ರಿಗೆ ಹಾಕ್ಬೇಕಾದ್ರೆ ಅದನ್ನ ಕಟ್ಟಬೇಕಾದ್ರೆ ಏನು ಮಾಡಿ ಕಟ್ಟಬೇಕು? ಫಸ್ಟು ಯಜ್ಞೋಪವೀತ ಮಾಡಬೇಕು, ಆಮೇಲೆ 9 ಎಳೆ ಮಾಡಬೇಕು. ಫಸ್ಟು 3 1 ಮಾಡಬೇಕು. ಅವು ಮೂರು ಆಗುತ್ತಾಗ 3 ಸೇರಿಸಿ ಬ್ರಹ್ಮಗಂಟು ಹಾಕಬೇಕು. ಇದೆಲ್ಲ ಮಾಡಿ ಜೋಡಿಸಿದ ಮೇಲೆ 3 ಇರಲೇಬೇಕಲ್ಲ. ಅದರಲ್ಲಿ ಬಿಡಿಸ್ಬೇಕಾದ್ರೆ ಹೇಗೆ ಬಿಡಿಸ್ಬೇಕು? ಅವರು 3 ಬರ ಹಾಗೆ 3ರಲ್ಲಿ 1 ಬರದಂತೆ ಮಾಡಿ 1 ಬರ ಎಲ್ಲ ಕೆಡಿಸಿಬಿಟ್ರೆ, ಮಿಕ್ಸಪ್ ಮಾಡಿಬಿಟ್ರೆ ಏನಾಗ ಅದಕ್ಕೊಂದು ಸೂತ್ರ ಬ್ರಹ್ಮಗಂಟಿದೆ. ಬ್ರಹ್ಮಸೂತ್ರ ಇಟ್ಕೊಂಡು ಬಿಡಿಸ್ಬೇಕು. ಯಾವುದನ್ನು ಕೂಡ ಗಂಟು ಹಿಡ್ಕೊಂಡ್ಬಿಟ್ಟು ಬಿಡಿಸೋ ಸುಲಭ, ಗೊತ್ತಾಯ್ತು? ಎಲ್ಲಿ ನೀವು ಪಾಯಿಂಟ್ ಅಲ್ಲಿ ತೆಗಿಬೇಕು, ಪ್ರಾಬ್ಲಮ್ ಬಿದ್ದಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಹಾಕ್ಲಿಕ್ಕೆ ಬರೋಲ್ಲ. ಯೂನಿಯನ್ಲಿ ಅಲ್ಲಿಗೆ ಹೋಗ್ತಾರೆ ಓಪನ್ ಮಾಡೋಕ್ಕಾರೆ, ಎಲೆಕ್ಟ್ರಿಸಿಗೆ ಇನ್ನೊಂದು ಲಿಂಕ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ? ಮಧ್ಯೆ ಓಪನ್ ಮಾಡಲ್ಲ, ಅಲ್ಲಿ ಮಾಡ್ತಾರೆ. ಅದನ್ನು ಬಿಡಿಸ್ಬೇಕು. ಬ್ರಹ್ಮಗಂಟು ಹಿಡ್ಕೊಂಡ್ರೆ ನೀಟಾಗಿ ಬಿಟ್ಟು ಹೋಗೋದು. ಅದು ಬ್ರಹ್ಮಸೂತ್ರ ಇಟ್ಕೊಂಡ್ರೆ ಬಿಟ್ಟು ಹೋಗುತ್ತೆ. ಸುಲಭವಾದದ್ದು. ಅದನ್ನು ಬಿಟ್ಟು ಈಗ ಆಗಲೇ ಹೇಳಿ ಆಯ್ತಲ್ಲ, ಹೇಳಿ ಆಯ್ತಲ್ಲ ಅಂತ ಹೇಳಿದೆ. ಅದು ನಿಯಮ ಅಂತ 1 ರೂಪ, ಯಮ ಅಂತ 1 ರೂಪ. ಹೌದು.
ಹೌದು. ಇಲ್ಲ. ಹಾಂ 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 ಹೌದು. ಹಾಂ ಸತ್ತು ತಾನೇ ತನ್ನ ರೂಪ ಇದೆಯಲ್ಲ, ವಿಷ್ಣು ರೂಪ ಅಂತ. ಎಲ್ಲಿ? ಅಯ್ಯೋ, ಈ ಗುಣ ನಿಯಾಮಕತ್ವ ಇದೆ, ಗುಣ ಇಲ್ಲ, ಗುಣ ನಿಯಾಮಕತ್ವ ಇದೆ. ಸತ್ವಗುಣದ ರೂಪ ಅಂದರೆ ಸತ್ವಗುಣ ನಿಯಾಮಕ ರೂಪ ಅಂತ ಅರ್ಥ. ಜೈಲರ್ ಅಂದರೆ ಜೈಲು ಒಳಗಿರೋನಲ್ಲ, ನಿಯಮನ ಮಾಡೋನು. ಜೈಲ್ಡ್ ಬೇರೆ, ಜೈಲರ್ ಬೇರೆ. ಜೈಲ್ಡು ಒಳಗಿರೋನು, ಜೈಲರ್ ಹೊರಗೆ ನಿಯಮನ ಮಾಡೋನು. ಎಲ್ಲ ಯಮಃ ಸಂಯಮನಾತ್ ವಿಷ್ಣು, ಆಚಾರ್ಯ ಯಮ ಅರ್ಥ ಬರೀತಾರೆ. ಸಂಯಮನಾತ್ ವಿಷ್ಣು, ಸಂಯಮಃ ಸಂಯಮತಾಮಹಂ, ಅದು ಬೇರೆ. ಚೆನ್ನಾಗಿ ನಿಯಂತ್ರಣ ಮಾಡೋದು ದೇವರಿಗೆ ಏನು ಹೆಸರಿದೆ? ಯಮ ಅಂತ ಹೆಸರಿದೆ. ಈ ಕೆಲಸ ಅವರಿಗೆ ಕೊಟ್ಟ ಹೆಸರಿಟ್ಟ ಅಷ್ಟೇ ಹೊರತು ಎಲ್ಲ ಹೆಸರು ದೇವರ ಹೆಸರುಗಳು ಮೂಲತಃ. ಮೋಕ್ಷ ಧರ್ಮ ಪರ್ವ ಮಹಾಭಾರತದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದರು, ಹೆಸರಿಡಬೇಕಲ್ಲ. ಯಾರ ಹೆಸರಿಟ್ಟರು? ಅವ್ರ ಅಪ್ಪನ ಹೆಸರು ಇಟ್ಕೋತ ಹೋದರು ಅಂತ. ನಮ್ಮಲ್ಲಿ ಪದ್ಧತಿ ಇದೆ, ಯಾರ ಹೆಸರು ಮತ್ತು ತಾತನ ಹೆಸರು, ಮುಖ್ಯಾತ ಹೆಸರು ಅಂತ ಹೇಳೋದಿಲ್ಲ, ಎಲ್ಲ ದೇವ್ರ ಹೆಸರೇ. ಮತ್ತು ಬೇರೆ ಹೆಸರು ಇಲ್ಲೇ ಇಲ್ಲ ಇಡಲಿಕ್ಕೆ, ಯಾರಿಗೂ ಬೇರೆ ಹೆಸರಿಲ್ಲ. ಏನಂತ ಇಡಬೇಕು ಅವರಿಗೆ? ನೋಡಿಕೊಂಡೇ ಇಡಬೇಕಾದ್ರೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಅದು ಅವ್ರು ಮೊದಲು ಏನಾಯ್ತು, ಇವರು ನಮ್ಮ ತಾತನ ಹೆಸರು ಅಪ್ಪನ ಹೆಸರು ಅಂದ, ಮುತ್ತಾತನ ಹೆಸರು ಅಂದ, ಅವನಪ್ಪನ ಮುತ್ತಾತನ ಹೆಸರು ಅಂತ ಹೇಳಿದ, ಅವನ ಮುತ್ತಾತ ಅಂತ ಹೇಳಿದ. ಎಲ್ಲಿ ಎಂಡಾಯ್ತು ಕೊನೆಗೆ? ಆ ವಿಷ್ಣು ಆದ ಕೊನೆಗೆ. ಅರ್ಥ ಆಯ್ತಾ? ಹೆಸರುಗಳು ಎಲ್ಲಿಂದ ಸಿಗಬೇಕು ಇವರಿಗೆ? ಇದಿಷ್ಟು ಬಹುಶಃ ಕ್ಲಿಯರಾಗಿ ಹೆಸರು ಬ್ರಹ್ಮದೇವರು ಸೃಷ್ಟಿ ಮಾಡಿದ ತಕ್ಷಣ ಹೆಸರು ಹೇಗಿಡಬೇಕು ಅಂತ ಯೋಚನೆ ಮಾಡಿ ಹೀಗಿಟ್ಬಿಟ್ರು ಅಂತ ಹೇಳಿ ತಿಳಿತಾ. ಇಡಬೇಕಾದ್ರೆ ಮೊದಲೇನು ಮಾಡಿದರು? ಆ ಗುಣ ಇರೋರಲ್ಲಿ ಇಡ್ತಾ ಬಂದರು. ಅವರು ಬರ್ತಾ ಏನಾಯ್ತು, ಅದು ಬರೀ ಹೆಸರಾಗೋಯ್ತು ಅಷ್ಟೇ. ಆ ಗುಣ ಇದ್ದಿದ್ದಕ್ಕೆ ಹೆಸರಾಯಿತು. ಹಾಗಾಗಿ ಹೊರಟು. ಅವರಪ್ಪ ದೇಶಪಾಂಡೆ ಕೆಲಸ ಮಾಡ್ತಾಯಿದ್ದೆ, ಹೆಸರಿಟ್ಟರು. ಮಗನೂ ದೇಶಪಾಂಡೆ ಹೆಸರು ಕೂಡ ಗೊತ್ತಿಲ್ಲ ಅದಕ್ಕೆ. ಮೊಮ್ಮಗನಿಗೆ ಆ ಹೆಸರು ಡಿ ಅಷ್ಟೇ, ಡಿ ಇಟ್ಕೊಬಿಟ್ರೆ ದೇಶಪಾಂಡೆ ಅಷ್ಟೇ. ಡಿ ಯಾತಕ್ಕೆ ಡಿನೋ ಗೊತ್ತಿಲ್ಲ ಸ್ಥಿತಿ ಬಂದುಬಿಡುತ್ತೆ. ಮೊದಲು ಗುಣ ನೋಡಿ ಹೆಸರಿಡ್ತಾರೆ. ಆಗ ಮತ್ತೆ ಬರ್ತಾ ರೂಢನಾಮ ಆಗಿಬಿಡುತ್ತೆ. ಮತ್ತೆ ರೂಢನಾಮ ಆಗಿಬಿಡುತ್ತೆ. ಬೋಧೋಯ್ತು. ಸೌತ್ ಎಂಡ್ ಅಂತೀವಿ, ಸೌತ್ ಎಂಡ್ ಅದೀಗ. ಸೌತ್ ಎಂಡ್ ಸರ್ಕಲಲ್ಲಿ ಏನಿದೆ ಈಗ? ಎಂಡೇ ಇಲ್ಲ. ಯಾವ ಹೆಸರದು? ಸೌತ್ ಎಂಡಾಗಿದ್ದಾಗ ಹೆಸರು. ಅದು ನಿರ್ಮಲ ಸ್ಟೋರ್ಸ್ ಇಲ್ಲೇ ಇಲ್ಲ ಇಲ್ಲಿ, ಗೊತ್ತಾಯ್ತಾ? ನಿರ್ಮಲ ಸ್ಟೋರ್ಸ್ ಜಲ್ದಿ ಹೋಗಿಬಿಟ್ಟಿದೆ. ಇನ್ನೇ ಅದು ಬಿಟ್ಟು ಯಾರೂ ಬಿಟ್ಟಿಲ್ಲ. ಮುಂಚೆ ಇತ್ತು, ಈಗಿಲ್ಲ. ಆ ಹಿಂದ ಕಾಲಕ್ಕೆ ಹೆಸರೇ ಇತ್ತು ಅದಕ್ಕೆ. ಈಗ ಅದಕ್ಕೆ ವಸ್ತುನೇ ಇಲ್ಲ, ಬಿಟ್ಟವ್ರು ಯಾರು ಇಲ್ಲಕ್ಕಿಲ್ಲ. ಹಳೆಯದು ಅದು ರೂಢನಾಮ ಅಂತ ಹೆಸರು. ರೂಢಿ ಕರೆದು ರೂಢಿ ಬಂದು ಏನಾಗ್ಬಿಡತ್ತೆ, ಅದೇ ಹೆಸರು ಬಿಡ. ಗುಣ ಇಲ್ಲದೆ ಹೋದರೂ ಹೆಸರು ಇಟ್ಬಿಡ್ತಾರೆ. ಹಾಂ, ಈಗಲಿದೆಯಾ? ನಿರ್ಮಾಣ ಸ್ಟೋರ್ಸ್ ಇಲ್ಲ ಹೇಳ್ತಾರೆ, ಬಸ್ ಸ್ಟಾಪ್ ಇಲ್ಲ ಅಂತ ಹೇಳಿಲ್ಲ, ಸ್ಟೋರ್ಸ್ ಇಲ್ಲ. ಯಾರು? ಹೌದು. ಅದು ಆ ಮೂರು ಶ್ರೀಭೂ ಮಹಾಲಕ್ಷ್ಮಿ ಎಲ್ಲ ಕರಸ್ಪಾಂಡಿಂಗ್ ಲಕ್ಷ್ಮೀ ರೂಪಗಳು. ಪ್ರತಿಯೊಂದು ವಿಷ್ಣು ರೂಪಕ್ಕೆ ಏನಿರುತ್ತೆ? ಯಾಕೆಂದರೆ ಅದಿಬ್ಬರು ಸಮರವರಾದಾಗ ಒಂದು ಬಿಟ್ಟರೆ ಏನಾಗೋದಿಲ್ಲ, ಸಮನತ್ವ ಬರೋದಿಲ್ಲ. ಎಲ್ಲ ರೂಪಕ್ಕೂ ಪತ್ಯ ರೂಪ ಇವೆ. ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣೋ ಮಹಾತ್ಮನಃ. ಬ್ರಹ್ಮಣಿ ಬ್ರಹ್ಮರೂಪ ಸಹ ಶಿವರೂಪಿ ಶಿವೇ ಸ್ಥಿತ. ಪೃಥಗೇವ ಸ್ಥಿತೋ ದೇವ ವಿಷ್ಣುರೂಪೋ ಜನಾರ್ದನ ಇತಿ. ಬ್ರಹ್ಮ ವಿಷ್ಣು ಈಶ ರೂಪಾಣಿ. ಎಷ್ಟೋ ಸರ್ತಿ ನಾವು ಏನು ಹೇಳ್ತೀವಿ ಗೊತ್ತಾ? ಹೆಸರಿಡಬೇಕಾದ್ರೆ ಅಲ್ಲೇನೋ ಇರುತ್ತೆ. ಈಗ ಇಲ್ಲಿ ಸಾಮಾನ್ಯವಾಗಿ ಆಯಾ ಮಠದವರು ಅವರು ಸ್ವಾಮಿ ಹೆಸರಿಡೋ ಪದ್ಧತಿ ಮತ್ತು ಸಾಮಾನ್ಯವಾಗಿ ಇಡ್ತಾರೆ. ಯಾರಿಗೋ ಒಬ್ಬರು ಹೆಸರಿಟ್ಟರು, ಒಂದು ಹೆಸರನ್ನಿಟ್ಟರು. ಆಮೇಲೆ ಇನ್ನೊಬ್ಬ ಹುಟ್ಟಿದ ಅವನು ಗುರುಗಳ ಹೆಸರಿಟ್ಟರು. ಗೊತ್ತಾಯ್ತು ಇಲ್ಲೀಗ? ಅರ್ಥ ಆಯ್ತು? ಇಟ್ಟಿದ್ದಾರೆ ಆ ಥರ. ಅವ್ರಿಗೆ ಇನ್ನೊಬ್ಬರು ಅವ್ರುಗಳ ಹೆಸರಿಟ್ಟರು. ಉಲ್ಟಪಲ್ಟಾಗೋಯ್ತು ಇಲ್ಲಿ ತಾರತಮ್ಯದಲ್ಲಿ. ಬಟ್ ಹೆಸರು ಅವ್ರಿಗೆ ಗೊತ್ತು, ಇಲ್ಲಿ ಇವರೇ ತಾರತಮ್ಯದ ಅಂತ ಗೊತ್ತು. ಆದರೆ ಇಡಬೇಕಾದ್ರೆ ಏನು ಮಾಡಿ ಫಸ್ಟ್ ಇಟ್ಟರು, ಆಮೇಲೆ ನೋಡಿದ್ರು ಗುರು ಹೆಸರು ಅದು ಚೆನ್ನಾಗಿ ಕಳಿಸ್ತೀವಿ ಇಟ್ಟರು ಅಂತ ಹೇಳಿಬಿಟ್ಟು ನಾವು ಮಾಡಿ ಚೇಂಜ್ ಮಾಡೋಕ್ಕೆ ಬರೋಲ್ಲ. ತಾರತಮ್ಯ ಹಾಗೇ ಇದೆ. ಇವರು ಕೂಡ ಯಾಕೆ ಇಟ್ಟಿ ಅಂತ ಕೇಳೋದಿಲ್ಲ. ಯಾಕೆಂದರೆ ಅವ್ರಿಗೇನಿದೆ ಅನುಸಂಧಾನ ಇದೆ ಅವನಿಗೆ. ಅವ್ರು ಕೂಡ ಹೆಸರಿಟ್ಟಿದ್ದೇವೆ ಹೊರತು ಅವರೇ ಇವರಲ್ಲ. ಅರ್ಥ ಆಯ್ತಾ? ತೀರಾ ಕಾಮನ್ ಎಷ್ಟೋ ಕಡೆಗೆ. ಅಪ್ಪ ಮಗನ ಹೆಸರು ಬೇರೆ ಆಗಿಬಿಡುತ್ತೆ ಎಷ್ಟೊತ್ತಂತೆ. ಅಣ್ಣ ತಮ್ಮನ ಹೆಸರು ಅಪ್ಪ ತಮ್ಮ ಆಗಿಬಿಡ್ತಾರೆ. ಅಣ್ಣ ರಾಮ, ತಮ್ಮ ಲಕ್ಷ್ಮಣ. ಓಕೆ, ಮಗನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟ ರಾಮ. ಲಕ್ಷ್ಮಣ ರಾಮನ ಮಗನ ಅಲ್ಲ. ಯಾಕೆ? ಹೆಸರು ಅಷ್ಟೇ ಇದು. ಹೆಸರು ಹೇಗಿಟ್ಟು ಸಮಸ್ಯೆ ಇಲ್ಲ. ಆದರೆ ವಸ್ತು ಮಾತ್ರ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವಸ್ತು ಹಾಗೇ ಇರಬೇಕು. ಪೃಥಗೇವ ಸ್ಥಿತೋ ದೇವ್. ಅದಕ್ಕೇ ಎಷ್ಟೋ ಸರ್ತಿ ಹಳೆಯ ಸಂಪ್ರದಾಯ ಬೇಕಂತ ಗೊತ್ತಿದ್ದವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ, ಸಂಬಂಧಪಟ್ಟವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಬದ್ಧಾಚಾರ ಅಂದರೆ ಪ್ರಾಣದೇವರ ಕಾಲದಲ್ಲಿ ನೋಡಿದವರು. ಆದ್ದರಿಂದ ಇನ್ನೋ ಎವ್ರಿಥಿಂಗ್. ಉಳಿದವ್ರು ಮಧ್ಯದವ್ರು ಏನು ಮಾಡ್ತಾರೆ? ಅದಕ್ಕೆ ಇಂದ್ರದೂರಾದ್ರೆ ಕಥೆ ಹೇಳ್ತಾರಲ್ಲ, ಬಂದು ಕೇಳಿದ. ಅದು ಹೇಳಿದ್ರು, ಅವ್ರಿಗೆ ಕೆಳಗೆ ಬಿಡಿಸಿದ್ರು. ಮತ್ತು ಪುಣ್ಯ ತೋರಿಸು ವಾಪಸ್ ತೊಗೊಂಡಿದ್ರು ಹೇಳಿದ್ರು. ಊರೆಲ್ಲ ಹುಡುಕಿದ್ರು, ಯಾರು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು.
ಲಾಂಗ್ ಎಷ್ಟೋ ವರ್ಷ ಆಗಿದೆ. ಈಗೇನೋ ದೊಡ್ಡ ಹೇಳ್ತಾರೆ, ಆಮೇಲೆ ಹೆಸರು ಕೂಡ ಇರೋದಿಲ್ಲ. ಇವ್ರ ಹೆಸರು ಪೂರ್ತಿಗೆ ಅವ್ರು ಯಾರು ಅಂತ ಹುಡುಕ್ತಾರೆ. ಪ್ರಧಾನಮಂತ್ರಿಯಾಗಿ ಅಷ್ಟು ಮಹತ್ವ ಇರುತ್ತದೆ. ಆಮೇಲೆ ಯಾರು ಬದಲು ಅಂತ ಲೆಕ್ಕ ಹಾಕ್ತಾ ಕೊಡಬೇಕು, ಅಷ್ಟು ಮರ್ತೋಗ್ಬಿಡ್ತೀವಿ ನಾವು. ಇಲ್ಲೇನಾಯಿತು ಮಾಡಿದರು, ಎಲ್ಲೋಡ್ರೂ ಗೊತ್ತಿಲ್ಲ ಅಂತ. ಕೊನೆಗೆ ಯಾರನ್ನ ಕೇಳಿದ್ರೆ, ನೀವು ಇಲ್ಲೆಲ್ಲ ಹುಡುಕಬೇಡಿ, ಹಿಮಾಲಯದ ದೊಡ್ಡ ಸರೋವರ ಇದೆ, ಅಲ್ಲಿ ಒಬ್ಬ ಆಮೆ ಇದೆ, ತುಂಬ ಪ್ರಾಚೀನ ಅದು, ಅದನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದರೆ ಇಂದ್ರಜ್ಮನ ಗೊತ್ತಿ ಇನ್ನೇನು ಈ ಸರೋವರ ಮಾಡಿದ್ದೇ ಆತ ಪಾಪ, ಅದಕ್ಕೆಲ್ಲ ಬದುಕೊಂಡಿದ್ದೀವಿ ಅಂತ ಹೇಳಿದ ತಕ್ಷಣ ಮತ್ತೆ ಸ್ವರ್ಗ ವಾಪಸ್ ಹೋಗಿಬಿಡುತ್ತೆ. ಯಾರು ಅರ್ಥ ಹಳಬರನ್ನ ಕೇಳಿದ್ರೆ ವಿಷಯ ಗೊತ್ತಾಗ. ಹಳಬರು ಇರೋದೇ ಇಲ್ಲ, ವೃದ್ಧಾಶ್ರಮ ಸೇರಿಸ್ಬಿಟ್ಟಿರ್ತಾರೆ, ಅವ್ರು ಸೇರಿದ ಕೆಳಗೆ ಇಲ್ಲ ಅವರು. ಹಳಬರು ಈಗ ಹಳಬರಿಗೆ ಗೊತ್ತೂ ಇರೋದು, ಈಗ ಹಳಬರು ಇನ್ನೂ ಹಳಬರೇ ಅವರು. ಅಂದರೆ ಅದಕ್ಕೆ ಹಳೆಯರಿಗೆ ಇರೋ ಜ್ಞಾನ ದೊಡ್ಡದು. ಅದನ್ನೇ ಕೃಷ್ಣ ಹೇಳಬೇಕಾದ್ರೆ ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜರ್ಷಯೋವಿದು, ಪರಂಪರೆಯ ಜ್ಞಾನ ಇರಬೇಕು ಆವಾಗ. ಅದಕ್ಕೆ ವೇದಾರ್ಥ ಎಲ್ಲ ಮಾಡೋಕ್ಕಾದ್ರೆ ಏನು ಗೊತ್ತಿರಬೇಕು, ಪುಸ್ತಕ ನೋಡಿ ವೇದಾರ್ಥ ಮಾಡೋಕ್ಕೆ ಬರೋದಿಲ್ಲ. ಏನು ಬೇಕು ಅದಕ್ಕೆ? ಅದು ಇಡೀ ಪರಂಪರೆಯ ಜ್ಞಾನ ಬೇಕು, ಅದು ಮೂಲ ಅಧ್ಯಯನ ಮಾಡಿರಬೇಕು ಅವರು. ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣೋ ಮಹಾತ್ಮನಃ, 3 ರೂಪಗಳು ವಿಷ್ಣುವಿಗೆ ಇದೆ. ಬ್ರಹ್ಮಣಿ ಬ್ರಹ್ಮರೂಪ ಸಹ, ಬ್ರಹ್ಮದೇವರಲ್ಲಿ ಬ್ರಹ್ಮರೂಪ ಇಟ್ಟು ಸೃಷ್ಟಿಯಾದಿಗಳನ್ನು ತಾನೇ ಮಾಡ್ತಾನೆ. ಶಿವರೂಪಿ ಶಿವೇಶ್ಚಿತ, ಶಿವರೂಪದಲ್ಲಿ ಶಿವನೊಳಗಿದ್ದು ಲಯಾಧಿಕಾರಗಳನ್ನು ಮಾಡ್ತಾನೆ. ಪೃಥಗೇವ ಸ್ಥಿತೋ ದೇವ ವಿಷ್ಣು ರೂಪೋ ಜನಾರ್ದನ. ವಸ್ತುಸ್ಥಿತಿಯಲ್ಲಿ ಒಳಗಿದ್ದಾಗ ಮಾತ್ರಕ್ಕೆ ನೀವು ಬೆಳ್ಳಿ ಡಬ್ಬೆಯಲ್ಲಿ ಚಿನ್ನದ ಉಂಗುರ ಇಟ್ಟರೆ, ಬೆಳ್ಳಿ ಡಬ್ಬೆ ಚಂದ್ರ ಏನು ಇದಾಗ್ಬಿಡುತ್ತೆ, ಬೆಳ್ಳಿ ಸಂಪುಟ ಚಿನ್ನದ ಸಂಪುಟ ಆಗಿಬಿಡತ್ತಾ? ಒಳಗಿರೋದೇನು? ಎಷ್ಟು ಸರ್ತಿ ತಮಾಷೆ ಗೊತ್ತಾ ನಿಮಗೆ? ಒಂದು ಬೆಳ್ಳಿದು ಕೊಡ್ತಾರೆ, ಸುವರ್ಣ ದಾನ ಮಾಡಿದ್ದೇನೆ ಅಂತಾರೆ. ಅರೆ ಬೆಳ್ಳಿ ಕೊಟ್ಟಿದ್ದೀರಲ್ಲ, ಒಳಗೇನಿದೆ ಸುವರ್ಣ ಇದೆ. ಆ ಡಬ್ಬೆಗೆ ಏನೇನು ಹೆಸರೀಗ? ಸುವರ್ಣ ಹೆಸರು. ಎಲ್ಲ ಅಡುಗೆ ಮೇಲೆ ಬರೆದಿಟ್ಟಿರ್ತಾರೆ, ಬೆಳಗಾಟಿ ತೊಗರಿಬೇಳೆ. ಯಾವ ಡಬ್ಬಗಳಷ್ಟೇ ಏನೂ ಅಲ್ಲ, ಒಟ್ಟು ಒಳಗದಿದೆ ಅಂತ ಅರ್ಥ. ತೊಗರಿಬೇಳೆ ಅಂದರೆ ಏನರ್ಥ? ಒಳಗೆ ತೊಗರಿಬೇಳೆ ಇದೆ, ಹೆಸರುಬೇಳೆ ಒಳಗೆ ಹೆಸರುಬೇಳೆ ಇದೆ. ಅದಕ್ಕೆ ಹೆಸರಿನಿಟ್ಟು ರಾಮನೊಳಗೆ ರಾಮರೂಪ, ಬ್ರಹ್ಮದೇವರೊಳಗೆ ಬ್ರಹ್ಮರೂಪ ಇದೆ, ಅದಕ್ಕೆ ಹೆಸರು ಬಂತು. ಇವೆಲ್ಲ ಮೊದಲು ಅರ್ಥ ಆಗ್ತಿತ್ತು. ಕಾಲ ಕಡಿತಾ ಹೋದಂತೆ ಎಲ್ಲ ತಪ್ಪು ಹೋಯ್ತು ಅಷ್ಟೆ. ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪೋ ಜನಾರ್ದನ. ಇಷ್ಟು ಒಳಗಿಟ್ಟು ಮಾತ್ರಕ್ಕೇನೆ ಚಿನ್ನದ ಉಂಗುರ ಸಂಪುಟ ಆಗಲಿಲ್ಲ, ಸಂಪುಟ ಚಿನ್ನದ ಉಂಗುರ ಆಗಲಿಲ್ಲ, ಒಳಗಿದೆ ಅಷ್ಟೇ. ಒಳಗೆ ಪ್ರತ್ಯೇಕವಾಗಿ ಅದರ ಮೌಲ್ಯ ಬೇರೆ, ಇದರ ಮೌಲ್ಯ ಬೇರೆ. ಅರ್ಥ ಆಯ್ತಾ? ಇನ್ನು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟರು, ಸ್ಟೀಲ್ನೊಳಗೆ ಬೆಳ್ಳಿ ಒಳಗೆ ಸುವರ್ಣ ಇಟ್ಟರು, ಹೆಸರು ಸ್ಟೀಲ್ ಪಾತ್ರೆ ಅದು ಅಲ್ಲ. ಒಳಗಿರೋ ಕೊಡ್ಬೇಕಾದ್ರೆ ಸುವರ್ಣ ಅಂತಲೇ ಕೊಡ್ತಾನೆ ಮತ್ತೆ ಅವರು. ಅಥವಾ ಒಂದು ಬರೀ ಪೇಪರಲ್ಲಿ ಸುತ್ತು ಕೊಡ್ತಾರೆ, ಪೇಪರ್ ತುಂಡು ಸುವರ್ಣ ದಾನ ಅಂತ ಹೇಳ್ತಾರೆ. ಪೇಪರ್ ದಾನ ಅಂತ ಅನ್ನೋದಿಲ್ಲ, ಯಾಕೆ ಒಳಗಿರೋದನ್ನಿಟ್ಟು ಮಾತಾಡ್ತಾರೆ. ಒಳಗೂ ಪೇಪರ್ ಇರುತ್ತೆ, ಇವ್ರಿಗೆ ಕೂಡ ಅಷ್ಟೇ, ಒಳಗೆ ಪೇಪರ್ ಇದ್ದರೆ ಸಿಟ್ಟು ಬರುತ್ತೆ ಸುವರ್ಣ. ಸರಿ ಇದಾಗೋದು ಏನಾಗುತ್ತೆ, ಆ ಪೇಪರ್ ಕೂಡ ಕಲರ್ ಪೇಪರ್ ಇರುತ್ತೆ. ಯಾವುದು ಈ ಪೇಪರ್ನ ಇಟ್ಟಿರೋದು ಕಲರ್ ಪೇಪರ್ಲಿದ್ದ ಇದು ಬಸ್ ಇಲ್ಲ, ಬೆಳ್ಳಿ ಇರಬೇಕು, ಸುವರ್ಣ ಇರಬೇಕು. ಸ್ಟೀಲ್ ಪಾತ್ರೆ ಇಡೋಕ್ಕೆ ಚಾನ್ಸ್ ಇಲ್ಲ, ಅಂಥ ಪಾತ್ರೆಗಳು ಎಂದೂ ಇಡೋದಿಲ್ಲ. ಅದಕ್ಕೆ ಸುವರ್ಣ, ಎಲ್ಲದರಲ್ಲೂ ಸುವರ್ಣ. ಅದಕ್ಕೆ ಸುವರ್ಣವರ್ಣೋ ಹೇಮಾಂಗ. ಸುವರ್ಣದಲ್ಲಿರೋ ಮುಖ್ಯ ಸುವರ್ಣ ಯಾರು ಅಂದರೆ ಭಗವಂತನೇ. ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪೋ ಜನಾರ್ದನ ಇತಿ. ಮನೆಯೊಳಗೆ ಹೋದ ವ್ಯಕ್ತಿ ಮನೆಯೇ ಆಗಿಬಿಡೋದಿಲ್ಲ, ಮನೆ ಒಳಗಿದ್ದಾನೆ. ಸೊ ಯಾರೊಳಗೆ ಪ್ರವೇಶ ಮಾಡಿದ ಪರಮಾತ್ಮನಾಗೇ ಇದ್ದಾನೆ ಹೊರತು ಆ ವ್ಯಕ್ತಿ ಆಗಿಲ್ಲ. ಆದರೆ ಇರೋರು ಸ್ಥಿತಿ ಮೇಲೆ ಮನೆಗೆ ವ್ಯಾಲಿ ಬರುತ್ತೆ. ಇದು ಯಾರೋ ಇದ್ದದ್ದು ಜಗನ್ನಾಥಾಸರಿದ್ದ ಮನೆ, ವಿದ್ಯಾಸರಿದ್ದ ಮನೆಯೇ ಆ ಇದ್ದದ್ದರಿಂದಾಗಿ ಒಂದು ಪ್ರಾಶಸ್ತ್ಯ ಬಂದದ್ದು ಅಷ್ಟೇ ಹೊರತು ಅವರೇ ಅದಾಗಿಲ್ಲ. ತ್ರಯೋಪಿ ತ್ರಿಗುಣಾ ವಿಷ್ಣುಶ್ರೇಯಾ. 3 ಗುಣಗಳಿಗೆ ದೇವರು. ಇವರು ಗುಣಗಳಲ್ಲಿ ಲೇಪ ಹೊಂದಿದ ದೇಹದಲ್ಲಿರೋರು, ದೇವರು ಅದಿಲ್ಲ, ಸ್ವಾಮಿಯಾಗಿರ್ತಕ್ಕಂಥವ್ರು. ಒಬ್ಬ ಬಾಡಿಗೆದಾರ ಮನೇಲಿ ಇದ್ದರೂ ಕೂಡ ಓನರ್ ಅಲ್ಲ. ಓನರ್ ಮನೇಲಿ ಇಲ್ಲದೆ ಹೋದರೂ ಓನರ್ ಅವರು. ಓನರ್ ಮನೆಯಲ್ಲಿಲ್ಲ ಈಗ, ಸ್ಟಿಲ್ ಓನರ್ ಅವನೇ. ಬಾಡಿಗೆದಾರ ಇದ್ದರೂ ಕೂಡ ಅವನು ಓನರ್ ಅಲ್ಲ. ನಾವು ದೇಹದೊಳಗೆ ಇದ್ದರೂ ಕೂಡ ನಾವು ದೇಹದ ಓನರ್ ಅಲ್ಲ ನಾವು. ಗೊತ್ತಾಯ್ತಾ? ಓನರ್ ಭಗವಂತನೇ. ಅವನು ಎಷ್ಟು ದಿವಸ ಇಟ್ಕೊಂಡಿರ್ತಾನೆ, ವೆಕೆಟ್ ಮಾಡಿಸ್ತಾನೆ ಮಾಡಬೇಕಷ್ಟೆ. ಕೆಲಸ ರೋಗ ಬಂದರೆ ಅಡ್ವಾನ್ಸ್ ಕೊಟ್ಟು ತೋರಿಸಿದ್ದಾರೆ ಅಂತ ಅರ್ಥ, ನೋಟಿಸ್ ಕೊಟ್ಟಿದ್ದಾರೆ, ವೆಕೆಟ್ ಇಟ್ಟು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಿಡಿಸ್ತಾರಲ್ಲ ಹಾಗೆ. ಇಷ್ಟು ಕೆಲಸ ಸಡನ್ನಾಗಿ ಬಿಡಿಸ್ಬಿಡ್ತಾರೆ, ಅರ್ಜೆಂಟ್ ಬೇಕಾದ್ರೆ ಗೆಟ್ ಔಟ್ ಅಂತ ಕಳಿಸ್ತಾರಲ್ಲ ಹಾಗೆ. ಪಾತ್ರೆ ಆದರೂ ಹೊರಗೆ ಆಗ್ತದೆ ಅಂತ ಹಾಕಿಬಿಡ್ತಾರೆ. ಅವನ ಯೋಗ್ಯತೆ ಮೇಲೆ ಡಿಪೆಂಡ್. ಭಾಳ ಡಿಸೆಂಟಾಗಿ ಬಿಹೇವ್ ಮಾಡಿದರೆ ಅವ್ನು ಏನು ಮಾಡ್ತಾರೆ, ನೋಟಿಸ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಪಾಪ ಅಲ್ಲಿಗೂ ಆದ ತಿಳಿಸಿ ಮತ್ತೆ ಟೈಮ್ ಕೇಳಿ ಅದನ್ನೂ ಕೊಟ್ಟು ಮಾಡ್ತಾರೆ. ಉಳಿದವರಿಗೆಲ್ಲ ಟೈಮ್ ಬೇರೆ ಟೈಮ್ ಅಂತೀವಿ, ದೇಶದ್ರೋಹಿ ಟೈಮ್ ಕೊಡ್ತಾರಾ, ಬಿಸಾಕ್ತಾರೆ ಅಷ್ಟೇ. ಪಾರ್ಥಿವ ದಾರುಣೋ ಧೂಮಃ ತಸ್ಮಾತ್. ಇದಿಷ್ಟು ಕೂಡ ಯಾತಕ್ಕೆ ಆಚಾರ ನೋಟ್ ಬರೆದರು ಅಂದರೆ, ಸುಮ್ಮನೆ ಭಾಗವತ ಓದಿದಾಗ ಏನು ಕಾಣಿಸುತ್ತೆ, ಓದ ತಕ್ಷಣ ಹರ ವಿರಿಂಚಿ ಹರಯತಿ ಸಂಜ್ಞಾ, 3 ದೇವರ ಹೆಸರೇ ಅಭೇದ ಹೇಳಿದಾಗ ಕಾಣ. ಅವರೆಲ್ಲ ಹಾಗೆ ಅರ್ಥ ಬರೀತಾರೆ, ಬೇರೆಯವ್ರ ಅರ್ಥ ಬರೀಬೇಕಾದ್ರೆ ಇದೇ ಅರ್ಥನೇ ಬರೆದಿರೋದು. ನೋಡಿದರೆ ಆ 3 ರೂಪಕ್ಕೆ ಭೇದ ಇಲ್ಲ. ಭಾಗವತ ಹೇಳಿದೆ, ಅದು ಭಾಗವತ ಭೇದ ಇದೆ ಅಂತ ಎಂಟು ಹೇಳಿದೆ, ಅದನ್ನು ಗಮನಿಸೋದಿಲ್ಲ ಅವರು.
ಕೇಳಿದರೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅರ್ಥ ಮಾಡ್ಬೇಕು, ಅದಕ್ಕೆ ಬೇರೆ ಅರ್ಥ ಮಾಡ್ತಾರೋ, ಇದಕ್ಕಲ್ಲ, ಇದು ತಪ್ಪದು. ಮೂರು ಗುಣಗಳು ಕೂಡ ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪಿ ಜನಾರ್ದನ ತ್ರಯೋಪಿ ಗುಣಾ ವಿಷ್ಣುಶ್ರೇಯ. ಗುಣಗಳನ್ನು ಆಶ್ರಯಿಸಿ ಬೇರೆಯವರೆಲ್ಲ ಗುಣಗಳನ್ನು ಆಶ್ರಯಿಸಿದ್ದಾರೆ, ಇದು ಗುಣಗಳೇ ವಿಷ್ಣುವನ್ನು ಆಶ್ರಯಿಸಿವೆ, ಅದು ವಿಶೇಷ. ತಥಾಪಿ ಹೇಳಿದ್ರೆ ಇಬ್ಬರು ಇದ್ದಾರೆ. ಈಗ ಸಾಮಾನ್ಯವಾಗಿ ಎಳ್ಕೊಂಡು ಹೋಗ್ತಿರ್ತಾರಲ್ಲ, ಅರೆಸ್ಟ್ ಮಾಡಿ ಈ ಕಡೆ ಇವ್ರು ಹಿಡ್ಕೊಂಡಿರ್ತಾರೆ, ಆ ಕಡೆ ಅವ್ನಿಗೆ ಹಾಕಿರ್ತಾರೆ. ನಾವು ಕೈದಿ ಯಾರು ಇದ್ರೊಳಗೆ ಆ್ಯಕ್ಚುಲಿ ಕೈದಿ ಯಾರು ಎಳ್ಕೊಂಡು ಹೋಗ್ತಿರೋ ಕೈದಿ, ಅವ್ರ ಕೈಲಿ ಹಿಡ್ಕೊಂಡಿದ್ದಾನೆ, ಇವನು ಕೈಗೆ ಕಟ್ಟಿದ್ದಾರೆ. ಅದನ್ನು ಅಬ್ಸರ್ವ್ ಮಾಡಬೇಕು. ಯಾರು ಅಪರಾಧಿ ಅಂತ ಗೊತ್ತಾಗಬೇಕಾದ್ರೆ ಹಿಡ್ಕೊಂಡವನ ಅಪರಾಧಿ ಅಲ್ಲ, ಕಟ್ಟಲ್ಪಟ್ಟವನ ಅಪರಾಧಿ. ಸೊ ದೇವರು ಒಳಗೆ ಇದ್ದರೂ ಕೂಡ ಸ್ವಾಮಿ ಅವನೇ ಹೊರತು ನಾವು ದುಃಖಾನುಭವ ಮಾಡೋದು ನಾವೇನು, ದೇವರಿಗೆ ಸಂಬಂಧಪಡೋದಿಲ್ಲ. ದೂರದಿಂದ ನೋಡಿದ್ರೆ ಇಬ್ಬರು ಯಾಕೆ ಕಾಣಿಸ್ತದೆ ಒಂದೇ ಥರ. ಮುಮುಕ್ಷವೋ ಘೋರ ಮೂಢಾನ್ ಹಿತ್ವಾ ಭೂತಪತಿನ. ಅದಕ್ಕೆ ಸತ್ವಗುಣ ದೇವರಲ್ಲಿದೆ ಅನ್ನೋದು ಹೇಳಿದರೆ, ಸತ್ವಗುಣ ಅಂದರೆ ಸ್ವಾಮಿಯಾಗಿ ದೇವರ ಕೈಯಲ್ಲಿದೆ, ದೇವರು ಸ್ವಾಮಿಯಾಗಿದ್ದಾನೆ. ಇವರಲ್ಲಿ ಸತ್ವಗುಣ ಅಂದರೆ ಒಳಗೆ ಬಂಧಿತನಾಗಿ ಇವನಲ್ಲಿದ್ದಾನೆ. ಆದ್ದರಿಂದ ಒಂದೇ ಗುಣ ಹೆಸರಿಳಿದ್ರು ಕೂಡ ಸ್ವಾಮಿತ್ವನೇ ಇರೋದು ಹಿರಿಮೆ, ಅದಕ್ಕೆ ಅಧೀನಾಗಿರೋದು ದೋಷ. ಆದ್ದರಿಂದ ನಾವೆಲ್ಲರೂ ಗುಣ ಆಶ್ರಯಿಸಿದ್ದೇವೆ ಹೊರತು ಗುಣದಕ್ಕೆ ಆಶ್ರಯ ಕೊಟ್ಟಿಲ್ಲ. ದೇವರು ಗುಣಕ್ಕೆ ಆಶ್ರಯ ಕೊಟ್ಟು ಇಟ್ಕೊಂಡಿದ್ದಾನೆ ಹೊರತು ಅವನು ಗುಣದ ಅಧೀನನಾಗಿಲ್ಲ. ಪಾರ್ಥಿವ ಅರುಣೋ ಪಾರ್ಥಿವ ದಾರುಣೋ ಧೂಮಃ ತಸ್ಮಾದಗ್ನಿ ತ್ರಯೀಮಯ. ಇಲ್ಲೊಂದು ಸ್ವಾರಸ್ಯ ನೋಡಿ, ಯಾರೋ ಒಬ್ಬರಿದ್ದಾನೆ, ಅವನ ಮೇಲೆ ಏನು ಹಾಕ್ಬೇಕು ನಾವೀಗ? ಒಬ್ಬ ಬೆಂಕಿ ಹಾಕಬೇಕಾಗಿದೆ. ಈ ಹಗ್ಗ ಹಿಡ್ಕೊಂಡ ಬೆಂಕಿ ಹಿಡ್ಕೊಂಡು ಹಾಕ್ಲಿಕ್ಕೆ ಬರೋಲ್ಲ. ಏನಾಗುತ್ತೆ ಅದು? ಫಸ್ಟು ನಮ್ಮನ್ನೇ ಸುಟ್ಬಿಡುತ್ತೆ. ಬೆಂಕಿ ಕೈ ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಅದಕ್ಕೇನು ಮಾಡ್ತಾನೆ ಅವನು? ಬೆಂಕಿನ ತನಗೆ ತಕ್ಕದಂತೆ ಹಿಡ್ಕೊಂಡು ಅದನ್ನು ಏರಿಸ್ತಾನೆ ಆ ಕಡೆಗೆ. ಗೊತ್ತಾಯ್ತಾ? ಅಂದರೆ ಹಿಡ್ಕೊಂಡು ಬೆಂಕಿ ಹಿಡ್ಕೊಂಡು ಹೇಗೆ ಹಿಡ್ಕೊಂಡಿದ್ದಾನೆ ಅವನು? ತಾನು ಲೇಪ ಆಗದಂತೆ. ಸೊ ದೇವ್ರು ಪ್ರತಿಯೊಂದು ಗುಣ ಹೇಗೆ ಹಿಡ್ಕೊಂಡಿದ್ದಾನೆ? ಲೇಪ ಆಗದಂತೆ ಹಿಡ್ಕೊಂಡಿರೋದ್ರಿಂದ ಅವನಿಗೆ ಬಂಧನ ಇಲ್ಲೇ ಇಲ್ಲ. ಇವರು ಬಂಧಿತರಾಗ್ತಾರೆ. ಕೆಂಡ ಬಿದ್ದವನ ಮೈ ಸುಡುತ್ತೆ ಹೊರತು ಹಾಕಿದವನ ಮೈ ಸುಡೋದಿಲ್ಲ. ಯಾಕೆ? ಅವನು ಸುಡದಂತೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆಗಲೇ. ಇದು ನಾವು ಮಾಡೋದು. ದೇವರಿಗೆ ಪ್ರಶ್ನೆನೇ ಇಲ್ಲ, ಯಾಕೆ ಸುಡೋ ವಸ್ತುವೇ ಅಲ್ಲ ದೇವರು. ಗೊತ್ತಾ? ಅಪ್ರಾಕೃತನಾದ್ದರಿಂದ ಬೆಂಕಿ ಸುಡೋದೇ ಇಲ್ಲ. ಇವೆಲ್ಲ ಯೋಚನೆ ಮಾಡ್ತಾ ಹೋದಂತೆ ಏನಾಗುತ್ತೆ? ಭಕ್ತಿ ಜಾಸ್ತಿ ಆಗುತ್ತೆ ದೇವರಲ್ಲಿ. ಎಷ್ಟು ದೊಡ್ಡವನು ದೇವರು. ಇಲ್ಲ ಹೋದ್ರೆ ನಾವೇನಂತೀವಿ? ನಮ್ಮ ದೇಹದಲ್ಲಿ ಇದೆಯೋದಲ್ಲೋ ಆಗಿದ್ದ ನಾನು ಇವತ್ತು ಏನು ಮಾಡ್ತೀನಿ ಗೊತ್ತಾ? ಕೈ ಸುಟ್ಕೊಂಡ್ಬಿಡ್ತೀನಿ, ನೀನು ಸುಟ್ಟೋಗ್ತೀನಿ ಅಂತ ಹೇಳಿದರೆ ಸುಟ್ಟೋದು ದೊಡ್ಡ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟೇ. ಇಲ್ಲದವ್ರು ದೇವರಿಗೆ ಹಿಂಸೆ ಕೊಟ್ಟಾಗತ್ತೆ. ಎಂದು ಹಾಗೆ ಮಾಡಬಾರ್ದು. ನಮ್ಮನ್ನು ವಾದ ಮಾಡೋರು ಇದ್ದಾರೆ. ನಾವು ಏಕಾಶಿ ಭಾಷೆ ಯಾಕೆ ಮಾಡಲ್ಲ ಗೊತ್ತಾ? ಒಳಗೆ ದೇವರಿದ್ದಾರೆ ಪಾಪ, ಅವನಿಗೆ ನೋವಾಗಬಾರ್ದು. ಅರ್ಥ? ಎಷ್ಟು ಮೂರ್ಖ. ಬೇರೆ ಹೊತ್ತ ದೇವರಿಲ್ಲ, ಹೊತ್ತು ಮಾತ್ರ ದೇವರಿದ್ದಾರೆ, ಬೇರೆ ದಿವಸ ಇಲ್ಲ. ಅಂದರೆ ಸ್ವಾರ್ಥ ಹೇಗೆ ಮಿಸ್ಯೂಸ್ ಮಾಡ್ತಾರೆ ಬದುಕು ಸಾಕ್ಷಿ. ಅವಾಗ ಹೇಳಬೇಕು, ಅದೇ ದೇವ್ರು ಹೇಳಿದ್ದಾರೆ ಮಾರಾಯ ಮಾಡುವಂತೆ, ಅದೇ ದೇವ್ರು ಮಾಡೋದು ಹೇಳಿದ್ದಾರೆ. ಆದ್ದರಿಂದ ಅವ್ರು ನೋವಾಗೆಲ್ಲ ಪ್ರಶ್ನೆ ಬಿಟ್ಬಿಡಿ. ಅವ್ರು ಹೇಳಿದ ಮೇಲೆ ಪ್ರಶ್ನೆ ಇಲ್ಲ. ಡಾಕ್ಟ್ರು ಒಪ್ಕೊಂಡ ಮೇಲೆ ಅವ್ರ ಶಸ್ತ್ರಚಿಕಿತ್ಸೆ ಮಾಡ್ತಾನೆ, ನೋವಾದರೂ ಕೂಡ ಒಪ್ಕೊಂಡಿದ್ದಾರೆ, ಮಾಡೋದಿಲ್ಲ ಅಷ್ಟೇ. ಏನೋ ಅದೇ ಹೇಳ್ತಿರೋದು. ದೇವ್ರು ನೋಯಿಸ್ಬೇಕು, ಬಿಟ್ಬಿಡ್ಬೇಕು, ಮಾಡಬಾರ್ದು. ಗೊತ್ತಾಯ್ತಾ? ಅಷ್ಟು ಕನ್ವಿನ್ಸಿಂಗಾಗಿ ಹೇಳಿದ್ದಾರೆ ಪಾಪ ಅವರು. ದೇವ್ರು ಒಳಗಿದ್ದಾರೆ ಅಂದಮೇಲೆ ನೋವು ಕೊಡಬಾರ್ದಲ್ಲ. ಅದರಿಂದ ಯಾವಾಗಲೂ ಕೂಡ ತಿಂತಾನೇ ಇರ್ಬೇಕು ನಾನ್ ಸ್ಟಾಪ್ ಆಗಿ. ನಾವು ಕೇಳಿ ನೈವೇದ್ಯ ಮಾಡ್ತಿದ್ದೆ, ಯಾರಿಗೆ ನೈವೇದ್ಯ ಮಾಡ್ತಾ ಕೂತಿದ್ದೇನೆ ಅಂತ ಹೇಳೋದು ಅಷ್ಟೇ. ತಾರು ತಿನ್ನೋದು ದೇವ್ರ ನೈವೇದ್ಯ ಮಾಡಿದೆ ಅಂತ ಹೇಳೋದು. ಒಬ್ರು ಹಾಗೆ ಮಾಡ್ತಿದ್ದಾರಂತೆ, ಇದೇ ರೀತಿ ಪ್ರಾಕ್ಟಿಕಲ್ಲೇ ಮಾಡ್ತಿದ್ದಾರಂತೆ. ಏಕಾದಶಿ ದಿವಸ ಒಬ್ಬ ದೊಡ್ಡ ಆಚಾರ. ಊಟ ಗೀಟ ಬೆಳಿಗ್ಗೆ ಎದ್ದು ಫಸ್ಟ್ ಊಟ, ಆಮೇಲೆ ಸ್ನಾನಗೇನ ಮಾಡ್ತಿದ್ರು. ಯಾಕೆ ಕೇಳಿದ್ರಂತೆ, ಎಲ್ಲ ಹೀಗೆ ಮಾಡ್ತಾರೆ ಅಂತ ಕೇಳಿದರೆ ಅವ್ರು ಹೇಳಿದ್ರಂತೆ, ಯಾಕಂದರೆ ಏನಪ್ಪ ಮಾಡ್ತೀನಿ ಅಂತ ಕೇಳಿದರೆ, ಹೌದು ಮದ್ದು ಮಾಡ್ತೀನಿ. ಹಸುರು ತುಂಬ್ಕೊಂಡ್ಬಿಟ್ಟಿರ್ತಾರೆ, ಭಾರಿ ಪೀಡಿಸ್ತಾರೆ. ಅಲ್ಲಿ ಊಟ ಹಾಕಿಬಿಟ್ಟು ಬದುಕೊಂಡ್ಬಿಡ್ತಾರೆ ಹೋಗಿ. ಆಮೇಲೆ ಪೂಜೆ ನಿಧಾನ ಮಾಡ್ತೀನಿ ಅಂತೇಳಿ. ಓ ಹೌದಾ, ಸರಿ, ಯಾರು ಕೋಲ್ ತೊಗೊಂಬ ಅಂತ ಹೇಳ್ತಾರೆ. ಹೊಡಿ ದಿನಗಳ ಹಸುರು ಹೊಡಿತಿದ್ದೆ, ಹಸುರು ಅವ್ರ ಕೈ ಮುಗಿತಾರೆ. ಇನ್ನೊಂದು ಹಸುರ ಥರ ಮಾಡಿಸಿರೋದು, ಹಸುರು ಹೊಡೆದು ಬಿಡ್ತೀವಿ ಫಸ್ಟ್. ಆಮೇಲೆ ಜೊತೆ ಮಾತಾಡ್ತೀವಿ ಅಂದರೆ ಅಲ್ಲಿ ಅವಾಗ ಹೂ ಅನ್ಬೇಕಾಗಿತ್ತು ಅವರು. ಯಾಕೆ ಅಲ್ಲಿಲ್ಲ? ಸುಳ್ಳೋದು. ಮೋಸ ಕೇಳಿದ್ರಿಂದ ಹಾಗೆ ಎಷ್ಟೊಂದ್ರೆ ಶಿಕ್ಷೆ ನಂಬಿಸಿಬಿಟ್ಟಿರ್ತಾರೆ. ಅಂಥವ್ರು ಇದ್ದಾರೆ ಆ್ಯಕ್ಚುಲಿ. ಮಾಡಬಾರ್ದು ಬಟ್ ನಮಗೆ ಲೇಪ ಇಲ್ಲ ಅಂತ ಹೇಳ್ಬೇಡ. ನಾವು ವರೋಷ್ಟ ಜ್ಞಾನಗಳು ಲೇಪ ಇಲ್ಲ. ಅಪ್ರೂವ್ ಜ್ಞಾನದ ಪ್ರೂವೇ ಆಗಿಲ್ಲ ಫಸ್ಟು. ಭಯ ಆಗೋ ಚಾನ್ಸು ಕೂಡ ಇಲ್ಲ. ಈ ರೀತಿ ಇದ್ದರೆ ಮುಂದೆ ಕೂಡ ಅಪ್ರೋಷ್ ಜ್ಞಾನ ಆಗೋದಿಲ್ಲ ಅವರು. ಮೋಸ ಅದು. ಅಂದರೆ ಶಾಸ್ತ್ರ ತತ್ವನ ತಿಳ್ಕೊಂಡು ಮೋಸ ಮಾಡ್ತಾರಲ್ಲ ಹಾಗೆ. ಗೊತ್ತಾಯ್ತಾ? ಎಷ್ಟೋ ಜನ ಇವತ್ತು ಶಾಸ್ತ್ರಜ್ಞರು ಮೋಸ ಮಾಡಬೇಕಾದ್ರೆ ಶಾಸ್ತ್ರದ ಬಗ್ಗೆ ಅವ್ರಿಗೆ ಸರಿ ನಾಲೆಡ್ಜ್ ಇರೋದಿಲ್ಲ, ಸುಮ್ಮನೆ ಫೇತ್ ಇರುತ್ತೆ, ಅದನ್ನ ದುರುಪಯೋಗ ಪಡ್ಕೊಂಡ್ಬಿಡ್ತಾರೆ ಅವಾಗ. ಅದಕ್ಕೆ ಹುಷಾರಾಗಿರಬೇಕು. ಶಾಸ್ತ್ರ ಓದಿದ ಮಾತ್ರಕ್ಕೇ ಅದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇನಿಲ್ಲ. ಕಾನೂನು ಗೊತ್ತಿದ್ದವರೇ ಕಾನೂನು ಹೇಗೆ ಮೋಸ ಮಾಡ್ತಾರೋ ಹಾಗೆ ತಿಳಿದವ್ರು ಮೋಸ ಮಾಡಬಾರ್ದು ಅಂತಿಲ್ಲ. ಅದಕ್ಕೆ ಮೆಕ್ಯಾನಿಕಲಿ ನಂಬಬಾರ್ದು. ಅಲ್ಲಿಗಿರಲಿ. ನಾಳೆ ಮುಂದಿನ ಮಾತು, ಮುಂದಿನ ಗುಣಗಳ ಸೃಷ್ಟಿ ಎಲ್ಲ ಹೇಳ್ತಾರೆ.
ಅದನ್ನು ಸರಿಯಾಗಿ ತಿಳ್ಕೊತಾ ಹೋದಷ್ಟು ಕೂಡ ಭಾಗವತದಲ್ಲಿ ಇರೋದು ಎರಡು ಪಾಯಿಂಟ್ ಇಲ್ಲಿ. ಮೊದಲು ವಿಷಯ ಹೇಳೋದು, ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗೋದು. ಅದಕ್ಕೆ ಮಾತ್ರ ಬರೀತಾರೆ, ಅದು ಬೇರೆದಕ್ಕೆ ಬರೆಯೋದಿಲ್ಲ. ಬೇರೆದಕ್ಕೆ ಬರೆಯೋದಕ್ಕೆ ಎರಡು ಕಾರಣ. ಅದು ಸುಲಭ ಅಂತ ಅಷ್ಟೇ ಅಲ್ಲ, ಬೇರೆ ಕಡೆ ಆಗಲಿ ಹೇಳಿ ಆಗಿದೆ ಅಂತ. ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ಫುಲ್ ಪ್ರೋಸೆಸ್ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಬರೋ ಪ್ರಾಬ್ಲಮ್ ಮಾತ್ರ ಉತ್ತರ ಕೊಡ್ತಾರೆ ಅಷ್ಟೇ. ಡೀಟೇಲ್ ಬೇಕು ಅದನ್ನು ಓದ್ಕೊಂಡು ಓದಬೇಕೆ ಹೊರತು ತಾತ್ಪರ್ಯ ನಿರ್ಣಯ ಓದಿ ಭಾಗವತ ತಾತ್ಪರ್ಯ ಓದಿದ್ರೆ ಅರ್ಥ ಆಗೋದಿಲ್ಲ. ತಾತ್ಪರ್ಯ ನಿರ್ಣಯ ಫಸ್ಟ್ ಓದಬೇಕು, ಅವಾಗ ಯಾವ ಗ್ರಂಥ ಬೇಕಾದ್ರೂ ಅರ್ಥ ಆಗುತ್ತೆ. ಏನು ಅದೇ ತಥಾಪಿ ಅದು ಮೂರು ದೇವರೇ ಅಂದ ಮೇಲೆ ಯಾಕೆ ತತ್ವದ ಆಶ್ರಯಿಸಬೇಕು ಅಂತ ಕೇಳಿ, ದೇವರ ವ್ಯವಸ್ಥೆ ಅದು. ವ್ಯವಸ್ಥೆ ಹೀಗೆ ಮಾಡುತ್ತೆ, ಒಂದು ವ್ಯವಸ್ಥೆ ಇದೆ. ಆಸ್ಪತ್ರೆ ಇಲ್ಲಿ ದುಡ್ಡು ಕೊಡಬೇಕು, ಅಲ್ಲಿ ಡೆಲಿವರಿ ತೊಗೋಬೇಕು, ಈ ರೆಸಿಟ್ ತೋರಿಸಿ, ಅದು ವ್ಯವಸ್ಥೆ ಅಷ್ಟೇ. ತಾನೇ ಮಾಡಿರೋ ವ್ಯವಸ್ಥೆ ಆದ್ದರಿಂದ ಅದಕ್ಕೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ.